ವೆಲ್ಕಮ್ ಬ್ಯಾಕ್ ಟು ಭರತ್ ಬಿಲ್ಡ್ಸ್. ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಸಿ ಪ್ರೋಗ್ರಾಮಿಂಗ್. ಸೊ ಕಂಪ್ಲೀಟ್ ಹ್ಯಾಂಡ್ ಬುಕ್ ಪ್ರಕಾರ ಡಿವೈಡ್ ಮಾಡ್ತಾ ಹೋಗಿದ್ದೀನಿ. ಈ ಸೀರೀಸಲ್ಲಿ ಕಂಪ್ಯೂಟರ್ ಟೀಚರ್ ಅಂದರೆ ಗೌರ್ಮೆಂಟ್ ಕಂಪ್ಯೂಟರ್ ಟೀಚರ್ ಎಕ್ಸಾಮಿನೇಷನ್ಗೆ ಯಾರ್ಯಾರು ಅಪಿಯರ್ ಆಗ್ತಾ ಇದ್ದೀರಾ, ಫಾರ್ ಲೋಯರ್ ಪ್ರೈಮರಿ ಸ್ಕೂಲ್ ಟೀಚರ್, ಫಾರ್ ಹೈಯರ್ ಪ್ರೈಮರಿ ಸ್ಕೂಲ್ ಟೀಚರ್, ಆ್ಯಂಡ್ ಆಲ್ಸೋ ಈಗ ವಸತಿ ಶಾಲೆಗಳು ಬಂದಿದೆಯಲ್ಲ, ಮುರಾರ್ಜಿ ದೇಸಾಯಿ, ಈ ಥರ ವಸತಿ ಶಾಲೆಗಳಿಗೆ ಅಂದರೆ ರೆಸಿಡೆನ್ಷಿಯಲ್ ಸ್ಕೂಲ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಸೀರೀಸು. ಅವ್ರೇನು ಸಿಲೆಬಸ್ ಕಾಪಿ KE ಅವರು ಅನೌನ್ಸ್ ಮಾಡಿದ್ದಾರೆ, ಆ ಸಿಲೆಬಸ್ ಕಾಪಿ ಪ್ರಕಾರನೇ ತಯಾರು ಮಾಡ್ತಾ ಇದ್ದೀನಿ. ಅಂದರೆ ಸಿಲೆಬಸ್ನ ಅದೇ ರೀತಿ ನಾನು ಡಿಸೈನ್ ಮಾಡಿ ಆ ಟಾಪಿಕ್ಸ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಟ್ಸ್ ಡೇ 1 ಆಫ್ ಕಂಪ್ಲೀಟಿಂಗ್ ಆಲ್ ದ ಸಿ ರಿಲೇಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ದ ಕ್ವೆಶನ್ಸ್. ಸೊ ಇದರಲ್ಲಿ ಮೈಂಡ್ ಮ್ಯಾಪ್ ಆ್ಯಂಡ್ ದ ಡೆಫಿನೇಷನ್ಸ್ ಆಫ್ ದಿ ಈಚ್ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್, ಆಲ್ಸೋ ದಿ ಎಕ್ಸಾಮ್ ರಿಮೆಂಬರ್ ಮಾಡುವಂಥ ಸ್ಮಾರ್ಟ್ ಟ್ರಿಕ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ವಿತ್ ಎಕ್ಸಾಂಪಲ್ಸ್. ಆಲ್ಸೋ ಲಾಸ್ಟಲ್ಲಿ ನಿಮ್ಮ ನಾಲೆಡ್ಜ್ ಇವತ್ತು ಏನು ಕಲ್ತಿದ್ದೀರಿ ಅಂತ ಟೆಸ್ಟ್ ಮಾಡೋದಕ್ಕೆ MCQ ಕ್ವೆಶನ್ಸ್ನ ಡಿಸೈನ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಆನ್ಸರ್ ದೋಸ್ MCQ ಕ್ವೆಶನ್ಸ್. ಸೊ ಈ ಸೀರೀಸು ಓನ್ಲಿ ಆನ್ ದಿ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ವೈ ಸಡನ್ಲಿ ಶಿಫ್ಟ್ ಫ್ರಮ್ ಪೈಥಾನ್ ಟು ಸಿ? ಸೊ ಇದು ವಿತ್ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಆ್ಯಂಡ್ ಆಲ್ಸೋ ಸಮ್ ಆಫ್ ದ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ನ ಕವರ್ ಮಾಡ್ತೀನಿ ಫಾರ್ the government job exams like computer teacher, like as I already mentioned, lower primary teacher and higher primary teacher, and residential schools ke so specifically KRIES ಅಂತ ಆ ಸೀರೀಸ್ಗೆ ಡಿಫೈನ್ ಮಾಡಿದ್ದೀನಿ. ಲೆಟ್ಸ್ ಸಿ ಇವತ್ತೇನೇನು ಕವರ್ ಮಾಡ್ತೀನಿ ಅಂತ. ಫಸ್ಟ್ ಮೈಂಡ್ ಮ್ಯಾಪಲ್ಲಿ ಡಿಫೈನ್ ಮಾಡಿದ್ದೀನಿ ವಾಟ್ ವಿ ಆರ್ ಗೋಯಿಂಗ್ ಟು ಕವರ್ ದ ವೆರಿ ಫಸ್ಟ್ ಟಾಪಿಕ್. ಸೊ ಸಿಲೆಬಸ್ ಕಾಪಿ ನಾನು ಮೆನ್ಷನ್ ಮಾಡ್ತೀನಿ, ಅದು ಕಂಪ್ಲೀಟ್ ಸಿಲೆಬಸ್ ಆಫ್ ಕಂಪ್ಯೂಟರ್ ಟೀಚರ್. ಇದು ಪೇಪರ್ 2ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಫಾರ್ ಪೇಪರ್ 2, ಪೇಪರ್ 1 ಸಿಲೆಬಸ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದು ಏನೇನು ಲೈಕ್ ಕರೆಂಟ್ ಅಫೇರ್ಸ್, ಮೆಂಟಲ್ ಅಬಿಲಿಟಿ, ಕ್ವಾಂಟಿಟೇಟಿವ್ ಆ್ಯಂಡ್ ವರ್ಬಲ್ ಅಸೈನ್ಮೆಂಟ್ಸ್ ಆ್ಯಂಡ್ ಜನರಲ್ ನಾಲೆಡ್ಜ್ ಕ್ವೆಶನ್ಸ್ ಎಲ್ಲ ಇರುತ್ತೆ. ಸೊ ಪೇಪರ್ 1 ಜನರಲಿ ಕರೆಂಟ್ ಅಫೇರ್ಸ್ ಎಲ್ಲ ಯೂಶಲಿ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಸೊ ಅದ್ರದ್ದು ಒಂದು ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ. ಫಾರ್ ಪೇಪರ್ 2 ಸ್ಪೆಸಿಫಿಕಲಿ ಫಾರ್ ದ ಕಂಪ್ಯೂಟರ್ ಟೀಚರ್. ಸೊ ಎಕ್ಸಾಮ್ 100 ಮಾರ್ಕ್ಸ್ಗಿರುತ್ತೆ. 100 ಕ್ವೆಶನ್ಸ್ ಕೂಡ MCQ ಕ್ವೆಶನ್ಸು. ಸೊ ಔಟ್ ಆಫ್ 1 2 3 4 5 ಆಪ್ಷನ್ಸ್ ಇರುತ್ತೆ. ನೀವು ABCD ಟಿಕ್ ಮಾಡೋದಕ್ಕೆ ಒಂದು ಆಪ್ಷನ್. ಸೊ ನಿಮಗೆ ಯಾವುದೋ ಆಪ್ಷನ್ಸ್ ಗೊತ್ತಿಲ್ಲ ಅಂತ ಅಂದರೆ ನೀವು ರಾಂಗ್ ಅಂತಂದರೆ MT OMR ಮಾರ್ಕ್ ಮಾಡೋದಲ್ಲೇ ಬಿಟ್ಟರೆ ಸೊ ನಿಮಗೆ ನೆಗೆಟಿವ್ -0.25 ಆಗುತ್ತೆ. ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಅಂದರೆ ನಲ್ ಆಪ್ಷನ್ ಅಂದರೆ ಆಪ್ಷನ್ 5ನ ಆಪ್ಟ್ ಮಾಡಬೇಕು, ಇಲ್ಲ ಅಂದರೆ ನೆಗೆಟಿವ್ ಆಗುತ್ತೆ. ಆಪ್ಷನ್ 5ನ ಆಪ್ಟ್ ಮಾಡಿದ್ರೆ ನೋ ನೆಗೆಟಿವ್ ಮಾರ್ಕ್ಸ್. ಸೊ ಸಿಲೆಬಸ್ ಸೀರೀಸ್ ಎಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದು ಹೇಗಾಗುತ್ತೆ. 100 ಕ್ವೆಶನ್ಸ್ ಫಾರ್ 100 MCQ ಕ್ವೆಶನ್ಸ್. ಸೊ ಎಕ್ಸಾಮ್ ಡ್ಯೂರೇಷನ್ ಎಷ್ಟಿರುತ್ತೆ ಕಂಪ್ಲೀಟ್ ಇನ್ನೊಂದು ವೀಡಿಯೋ ಜೊತೆಗೆ ಬರ್ತೀನಿ. ಸೊ ಫಸ್ಟ್ ಡೇ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಸಿ ಪ್ರೋಗ್ರಾಮಿಂಗ್. ಸಿ ಪ್ರೋಗ್ರಾಮಿಂಗಲ್ಲಿ ದಿ ವೆರಿ ಫಸ್ಟ್ ಟಾಪಿಕ್ ಇಂಟ್ರಡಕ್ಷನ್ ಟು ಸಿ ಅಲ್ಲಿ ನಿಮ್ಗೆ ಏನೇನು ಟಾಪಿಕ್ಸ್ನ ಕವರ್ ಮಾಡ್ತೀನಿ ಅಂದರೆ ಹಿಸ್ಟ್ರಿ, ಸ್ಟ್ರಕ್ಚರ್, ಕ್ಯಾರೆಕ್ಟರ್ ಸೆಟ್ ಅಂದರೆ ಏನು, ಟೋಕನ್ ಅಂದರೆ ಏನು, ಕನ್ಸ್ಟೆಂಟ್ಸ್ ಅಂದರೆ ಏನು, ವೇರಿಯೇಬಲ್ಸ್ ಅಂದರೆ ಏನು, ಕೀವರ್ಡ್ಸ್ ಯಾವ್ದು ಕಂಪ್ಲೀಟ್ಲಿ ಇನ್ ಸಿ ಅಲ್ಲಿ ವಿತ್ ರೆಸ್ಪೆಕ್ಟ್ ಟು ಸಿ ಮಾತ್ರ ಮಾತಾಡ್ತಾ ಇದ್ದೀನಿ. ಸೊ ಪೈಥಾನ್, ಜಾವಾ ಎಲ್ಲ ಲೇಟರ್ ಆನ್ ಎವಾಲ್ವ್, ಸಿಯಿಂದ ಲೇಟ್ ಆನ್ ಎವಾಲ್ವ್ ಆಗಿರುವಂಥ ಲ್ಯಾಂಗ್ವೇಜು. ನಾವು ಐ ಆಮ್ ಗೋಯಿಂಗ್ ಬ್ಯಾಕ್ ಟು ದಿ ಪ್ರೋಗ್ರಾಮಿಂಗ್, ದಿ ಇನಿಷಿಯಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕಾಲ್ಡ್ ಸಿ ಲ್ಯಾಂಗ್ವೇಜ್. ಸೊ ಕನ್ನಡದಲ್ಲಿ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಫ್ ಯು ಗಾಯ್ಸ್ ಆರ್ ಇಂಟ್ರೆಸ್ಟೆಡ್ ಆ್ಯಂಡ್ ನನ್ನಿಂದ ನೀವು ಏನಾದರೂ ಕಲ್ತ್ರಿ ಅಂತ ಅಂದರೆ ಮಾತ್ರ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ತುಂಬ ಜನ ವ್ಯೂಸ್ ಬರ್ತಾ ಇದೆ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಫಾಲೋ ಮಾಡಿ, ನನಗೂ ಒಂದು ಬಿಗ್ಗೆಸ್ಟ್ ಮೋಟಿವೇಶನ್. ನೀವು ಫಾಲೋ ಮಾಡಿ. ಏನಾದರೂ ನನ್ನ ಮಿಸ್ಟೇಕ್ಸ್ ಇದ್ದರೆ ಹೈಲೈಟ್ ಮಾಡಿ ಕಮೆಂಟಲ್ಲಿ ಹೇಳಿ, ನಾನು ಅದನ್ನು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ಸೊ ಇಷ್ಟು ಇಂಟ್ರಾಕ್ಷನ್ ಸಾಕು ಅಂದ್ಕೊತೀನಿ. ಸ್ಟಾರ್ಟ್ ಮಾಡೋಣ. ಸೊ ಇಂಟ್ರಡಕ್ಷನ್ ಟು ಸಿನ ಯಾರು ಕಂಡುಹಿಡಿದ್ರು ಅಂತ ಅಂದರೆ ಸ್ಪೆಸಿಫಿಕಲಿ ಸಿ ಈಸ್ ಇಂಟ್ರಡ್ಯೂಸ್ಡ್ ಆ್ಯಂಡ್ ಡೆವಲಪ್ಡ್ ಬೈ ದಿ ಡೆನ್ನಿಸ್ ರಿಡ್ಚೆ. ಸೊ ನಾನು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಪಾಯಿಂಟಿಂದ ವೆರಿ ಶಾರ್ಟ್ ಪಾಯಿಂಟ್ಸ್ನ ಹಾಕಿದ್ದೀನಿ ಫಾರ್ ಲೇಟರ್ ಲಾಸ್ಟ್ ಮಿನಿಟ್ ರಿವಿಷನ್ಸ್ಗೆ. ಸೊ ಡೆನ್ನಿಸ್ ರಿಡ್ಚೆ ಅವರು ಡೆವಲಪ್ಮೆಂಟ್ ಮಾಡ್ತಾರೆ. ಎಲ್ಲಿ ಅಂತ ಕೇಳಿದ್ರೆ ಬೆಲ್ ಲ್ಯಾಬೊರೇಟರೀಸ್ ಆರ್ ಬೆಲ್ ಲ್ಯಾಬ್ಸಲ್ಲಿ. ಸೊ ಯಾವ ಇಯರಲ್ಲಿ ಅಂತ ಬಂದರೆ ಅರೌಂಡ್ 1972. ಸೊ 1971 ಎಂಡಿಂಗಲ್ಲಿ ಡೆವಲಪ್ ಆಗುತ್ತೆ, ಅದಕ್ಕೆ ಅರೌಂಡ್ 1972 ಅಂತ ಹಾಕಿದ್ದಾರೆ. ಸೊ ಆಪ್ಷನ್ಸಲ್ಲಿ ಅರೌಂಡ್ 1972 ಆರ್ ಎಕ್ಸಾಕ್ಟ್ಲಿ 1972 ಇದ್ದರೆ ನೀವು ಅದನ್ನು ಮಾರ್ಕ್ ಮಾಡಬೇಕು. ಸೊ ಇಟ್ಸ್ ಡೆವಲಪ್ಡ್ ಆನ್ ದಿ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಡೆವಲಪ್ ಆಗಿದೆ. ಸೊ ಸಿದು ಸ್ಟ್ರಕ್ಚರು, ಸೊ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಸಿ ಕೋಡಿಂಗ್ ಬರೀತಿರಲ್ಲ, ಸಿ ಸ್ಟ್ರಕ್ಚರು ಫಸ್ಟ್ ಸ್ಟಾರ್ಟ್ ಆಗಿದೆ ಆಶ್ ಇನ್ಕ್ಲೂಡ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್
ಆ್ಯಂಡ್ ದಿ ಎಡರ್ ಈ ಥರ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಏನಂತ ಕರೀತಾರೆ ಅಂತಂದರೆ ಇದನ್ನ ಸ್ಟ್ರಕ್ಚರ್ ಆಫ್ ದಿ ಸಿ ಅಂತ ಕರೀತಾರೆ. ಸೊ ಆ್ಯಶ್ ಇನ್ಕ್ಲೂಡ್ ಆ್ಯಂಡ್ ದಿ ಮೇನ್ ಫಂಕ್ಷನ್. ಸೊ ನೀವು ಮೇನ್ ಫಂಕ್ಷನ್ಸ್ ಎಲ್ಲ ಇದ್ರೊಳಗಡೆ ಡಿಫೈನ್ ಮಾಡ್ತೀರಾ. ಆ್ಯಂಡ್ ಇದರಲ್ಲಿ ಡಿಕ್ಲರೇಷನ್ಸ್ ಏನು ಬರುತ್ತೆ, ಸ್ಟೇಟ್ಮೆಂಟ್ಸ್ ಏನು ಬರುತ್ತೆ, ಸ್ಟೇಟ್ಮೆಂಟ್ಸ್ ಒಳಗಡೆ ಏನು ಆ್ಯಕ್ಚುಯಲ್ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ ಆ್ಯಂಡ್ ಏನು ರಿಟರ್ನ್ ಮಾಡ್ತಾ ಇದ್ದೀರಾ ಇದನ್ನು ಕಂಪ್ಲೀಟಾಗಿ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಕ್ಯಾರೆಕ್ಟರ್ ಸೆಟ್ ಅಂತಂದರೆ ಆಲ್ಫಾಬೆಟ್ಸ್, ಡಿಜಿಟ್ಸ್, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ದ ವೈಟ್ ಸ್ಪೇಸಸ್. ಸೊ ಇದನ್ನ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನೆಲ್ಲ ಇಲ್ಲಿ ಏನೇ ಡಿಫೈನ್ ಮಾಡಿದ್ದೀನಿ ಮೈಂಡ್ ಮ್ಯಾಪಲ್ಲಿ ಸ್ಪೆಸಿಫಿಕಲಿ. ಟುಡೇ ಐ ಆಮ್ ಗೋಯಿಂಗ್ ಟು ಕವರ್ ಆಲ್ ದೋಸ್ ಟಾಪಿಕ್ಸ್. ಕಾನ್ಸ್ಟೆಂಟ್ಸ್ ಅಂದರೆ ಏನು, ಕಾನ್ಸ್ಟೆಂಟ್ಸಲ್ಲಿ ಎಷ್ಟು ಟೈಪ್ ಇದೆ, ಸೊ ಇದು ಸ್ಟ್ರಿಂಗ್ ಲಿಟ್ರಲ್ ಬೇಸಿಕಲಿ ಎಲ್ಲ ಟಾಪಿಕ್ಸ್ ಇಲ್ಲಿ ಏನಿದೆ ಎಲ್ಲ ಪೈಥಾನ್ ಆ್ಯಂಡ್ ಜಾವಾ, ಸೊ ಜಾವಾ ಸ್ಕ್ರಿಪ್ಟ್ ಆ್ಯಂಡ್ ಎವ್ರಿ ರೂಲ್ಸ್ನ ಫಾಲೋ ಮಾಡುತ್ತೆ. ಲೈಕ್ ಕಾನ್ಸ್ಟೆಂಟ್ಸ್ ಆಗಿರ್ಬೋದು ಆ್ಯಂಡ್ ವೇರಿಯೇಬಲ್ಸ್ ಆಗಿರ್ಬೋದು, ಕೀವರ್ಡ್ಸ್ ಆಗಿರ್ಬೋದು. ಬಟ್ ಓನ್ಲಿ ಸಮ್ ಆಫ್ ದಿ ಆ್ಯಕ್ಚುಯಲ್ ಫಂಕ್ಷನ್ಸ್ ಆರ್ ಆ್ಯಡೆಡ್ ಆ್ಯಂಡ್ ಆ್ಯಕ್ಚುಯಲ್ ಅಂದರೆ ವೆರಿ ಮೈನ್ಯೂಟ್ ಡಿಫ್ರೆನ್ಸ್ ಇರುತ್ತೆ. ಸೊ ನೀವು ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕಲ್ತಿದ್ರೆ ಇದ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಇಲ್ಲ ಸಮ್ ಆಫ್ ದ ಕಾನ್ಸೆಪ್ಟ್ಸ್ ಆ್ಯಡ್ ಆಗಿರುತ್ತೆ, ಇಲ್ಲ ಸಮ್ ಆಫ್ ದಿ ಕಾನ್ಸೆಪ್ಟ್ಸ್ ಡಿಲೀಟ್ ಆಗಿರುತ್ತೆ. ಸೊ ನಿಮ್ಗೇನು ಅಷ್ಟು ಕಷ್ಟ ಅನ್ಸಲ್ಲ, ವೆರಿ ಶಾರ್ಟ್ ಟೈಮ್ ಸ್ಪ್ಯಾನಲ್ಲಿ ಕಲಿಬೋದು ನೀವು. ಸೊ ಸಿ ಲ್ಯಾಂಗ್ವೇಜ್ನ ದ ವೆರಿ ಫಸ್ಟ್ ಟಾಪಿಕ್ ಕಾಲ್ಡ್ ವಾಟ್ ಈಸ್ ಸಿ. ಸಿ ಅಂತ ಅಂದರೆ ಏನು, ಸಿ ಹೇಗೆ ಡಿಫೈನ್ ಆಯಿತು ಅಂತ. ಸೊ ಸಿ ಈಸ್ ಎ ಜನರಲ್ ಪರ್ಪಸ್ ಪ್ರೊಸೀಜರಲ್ ಆ್ಯಂಡ್ ಕಾಮನ್ಲಿ ಕ್ಲಾಸಿಫೈಡ್ ಮಿಡಲ್ ಲ್ಯಾಂಗ್ವೇಜ್. ಸೊ ಇದು ನೀವು ಯಾವಾಗಲೂ ನೆನ್ಪಿಟ್ಕೋಬೇಕು. ಇದರಲ್ಲಿ 4 ಕೀ ಪಾಯಿಂಟ್ಸ್ ಇದೆ. ಒಂದು ಜನರಲ್ ಪರ್ಪಸ್ಗೆ ಡಿಫೈನ್ ಮಾಡಿದ್ದು. ಜನರಲ್ ಪರ್ಪಸ್ ಅಂತ ಅಂದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಇನಿಷಿಯಲಿ ಸ್ಟಾರ್ಟ್ ಮಾಡೋದಕ್ಕೆ ಕಂಡಿಡ್ತಿತ್ತು. ಪ್ರೊಸೀಜರಲ್ ಲ್ಯಾಂಗ್ವೇಜ್, ಸೊ ಪ್ರೊಸೀಡ್ಯೂರ್ ವೈಸ್ನ ಸ್ಟಾರ್ಟ್ ಮಾಡಿದ್ರೆ ಪ್ರೊಸೀಜರ್ 1, ಪ್ರೊಸೀಜರ್ 2 ಆ್ಯಂಡ್ ಪ್ರೊಸೀಜರ್ 3 ಅಂದರೆ ಪ್ರೋಸೆಸ್ 1, ಪ್ರೋಸೆಸ್ 2, ಪ್ರೋಸೆಸ್ 3 ಈ ಥರ ಅಂದರೆ ಎಕ್ಸಿಕ್ಯೂಟ್ ಆಗಿದೆ. ಒಂದು ಪ್ರೊಸೀಜರ್ ಆದಮೇಲೆ ಇನ್ನೊಂದು ಪ್ರೊಸೀಡ್ಯೂರ್ ವೈಸ್ ತಗೊಳುತ್ತೆ. ಆ್ಯಂಡ್ ಕಾಮನ್ಲಿ ಕ್ಲಾಸಿಫೈಡ್ ಆಸ್, ತುಂಬ ಜನ ಸಿ ಫಸ್ಟಿಗೆ ಬಂದಿತ್ತು, ಸಿ ಫಸ್ಟಿಗೆ ಬಂದಿರೋದ್ರಿಂದ ಸಿ ಈಸ್ ಎ ವೆರಿ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಅನ್ಕೊಂತಾರೆ. ಸಿ ಈಸ್ ನಾಟ್ ಎ ವೆರಿ ಲೋ ಲೆವೆಲ್ ಲ್ಯಾಂಗ್ವೇಜ್. ಇದರಲ್ಲಿ ತುಂಬ MCQ ಕ್ವೆಶನ್ಸ್ ಅಲ್ಲಿ ನೀವು ಕನ್ಫ್ಯೂಸ್ ಆಗ್ತಾರೆ. ಸಿ ಈಸ್ ಎ ಮಿಡಲ್ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಈಗ ಪೈಥಾನ್ ಎಲ್ಲ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಜಾವಾ ಆಲ್ಸೋ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸಿ ಮಿಡಲ್ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಇದೊಂದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದ ಸೆಕೆಂಡ್ ಪಾಯಿಂಟ್, ಆಸ್ ಐ ಆಲ್ರೆಡಿ ಮೆನ್ಷನ್, ಸಿ ಈಸ್ ಡೆವಲಪ್ಡ್ ಬೈ ದಿ ಡೆನಿಸ್ ರಿಚೆ ಅಟ್ ದ ಬೆಲ್ ಲ್ಯಾಬೊರೇಟರಿ ಅರೌಂಡ್ 1972. ಸೊ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ದ ಡೆವಲಪ್ಮೆಂಟ್ ಆಫ್ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್. ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ಸ್ಗೆ ಯಾಕೆ ಕ್ಲೋಸ್ಲಿ ಡೆವಲಪೆಡ್ ಆಗಿತ್ತು ಅಂತಂದರೆ ಯುನಿಕ್ಸ್ ಮತ್ತು ಲಿನಿಕ್ಸಲ್ಲಿ ಇನ್ನೂ ಕನ್ಫ್ಯೂಷನ್ಸ್ ಇತ್ತು. ಸೊ ಸಿ ಲ್ಯಾಂಗ್ವೇಜ್ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತು ಅಂತಂದರೆ ಆಪರೇಟಿಂಗ್ ಸಿಸ್ಟಮ್ಸ್ ಕಮಾಂಡ್ಸ್ ಬರ್ತಾರೆ, ಲೈಕ್ ಮೇಕ್ ಡೈರೆಕ್ಟ್ರಿ ಆ್ಯಂಡ್ ಯೂಸ್ ಡೈರೆಕ್ಟ್ರಿ. ಸೊ ಸಿ ಲ್ಯಾಂಗ್ವೇಜ್ಗೆ ಆಪ್ಟಿಮಲಿ ಅಂದರೆ ಸಿಂಟ್ಯಾಕ್ಸಸ್ ಅಲ್ಲಿ ಈಕ್ವಲ್ ಆಗ್ತಾ ಇತ್ತು. ಸೊ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ದ ಡೆವಲಪ್ಮೆಂಟ್ ಆಫ್ ದಿ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್. ಸೊ ಸಿ ಎವಲ್ಯೂಷನ್ ಹೇಗಾಯಿತು, ಫಸ್ಟು BCPL ಅಂತ ಲ್ಯಾಂಗ್ವೇಜ್ ಇತ್ತು, ನೆಕ್ಸ್ಟು ಬಿ ಲ್ಯಾಂಗ್ವೇಜ್ ಇತ್ತು, ದೆನ್ ಸಿ ಲ್ಯಾಂಗ್ವೇಜ್ ಇತ್ತು. ಸೊ ಸಿ ಲ್ಯಾಂಗ್ವೇಜ್ ಡೆವಲಪ್ ಆಗಿರೋದು ಬಿ ಲ್ಯಾಂಗ್ವೇಜಿಂದ, ಬಿ ಲ್ಯಾಂಗ್ವೇಜ್ ಡೆವಲಪ್ ಆಗಿರೋದು BCPL ಇಂದ. ಸೊ ಯಾರಕ್ಕೆ ಕೇಳ್ತಾರೆ, BCPL ದೆನ್ ಬಿ ದೆನ್ ಸಿ. ಇದು ಯಾವ ಥರ ಕೇಳ್ತಾರೆ ಅಂದರೆ ಸಿ ಪ್ರಿಡೆಸರ್ ಯಾವುದು ಅಂತ ಕೇಳಿದ್ರೆ ನೀವು ಬಿ ಲ್ಯಾಂಗ್ವೇಜ್ ಅಂತ, ಪ್ರಿಡೆಸರ್ ಅಂತ ಅಂದರೆ ಹಿಂದಿತ್ತು, ಸಕ್ಸೆಸರ್ ಅಂತ ಅಂದರೆ ಲೈಕ್ C++, ಇವೆಲ್ಲ ಸಕ್ಸೆಸರ್, C++, ಜಾವಾ ಆ್ಯಂಡ್ ಪೈಥಾನ್, ಇದು ಇವೆಲ್ಲ ಸಕ್ಸೆಸರ್. ಮುಂದೆ ಇರೋದು ಸಕ್ಸೆಸರು, ಹಿಂದೆ ಇರೋದು ಪ್ರಿಡೆಸರ್. ಸೊ ನೀವು ಪ್ರಿಡೆಸರ್ ಅಂತ ಅಂದರೆ ಆಪ್ಷನ್ ಯಾವುದಿರೋದನ್ನ ಮಾರ್ಕ್ ಮಾಡಬೇಕು, ಆಪ್ಷನ್ ಬಿ ಲ್ಯಾಂಗ್ವೇಜ್. ಅಂದರೆ ಇವೆಲ್ಲ ಲ್ಯಾಂಗ್ವೇಜಸ್. BCPL ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಬಿ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಸಿ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಆ್ಯಂಡ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಸಿ ಅಂದಿದ ತಕ್ಷಣ ನೀವೇನೇನು ನೆನ್ಪಿಟ್ಕೋಬೇಕು ಅಂತಂದರೆ ಪ್ರೊಸೀಜ್ಯೂರಲ್ ಅಂತ ನೆನ್ಪಿಟ್ಕೋಬೇಕು, ಸ್ಟ್ರಕ್ಚರ್ಡ್. ವೈ ಇಟ್ ಈಸ್ ಸ್ಟ್ರಕ್ಚರ್ಡ್, ಸೊ ಇದನ್ನ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರೀತಾರೆ, ಇದನ್ನ ಸ್ಟ್ರಕ್ಚರ್ಡ್ ಅಂತ ಕರೀತಾರೆ. ದೆನ್ ಪೋರ್ಟಬಿಲಿಟಿ ಅಂದರೆ ಒಂದು ಲ್ಯಾಂಗ್ವೇಜಿಂದ ಇನ್ನೊಂದು ಲ್ಯಾಂಗ್ವೇಜಿಗೆ ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು, ಅದಕ್ಕೆ ಪೋರ್ಟಬಿಲಿಟಿ ಅಂತ ಕರೀತಾರೆ. ಅಂದರೆ ಕನ್ವರ್ಟ್ ಮಾಡೋದು ವೆರಿ ಈಸಿ. ಆ್ಯಂಡ್ ಎಫಿಷಿಯೆಂಟ್, ವರ್ಕಿಂಗ್ ಇನ್ ಸಚ್ ಎ ಮ್ಯಾನರ್, ಎಫಿಷಿಯೆಂಟ್ ಔಟ್ಪುಟ್ ಬರೋ ರೀತಿಯಲ್ಲಿ ವರ್ಕ್ ಆಗುತ್ತೆ. ಆ್ಯಂಡ್ ಸಿಯಲ್ಲಿ ವೆರಿ ಸ್ಪೆಷಲ್ ಫೀಚರ್ಸ್ ಅಂದರೆ ಇದು ಸಪೋರ್ಟ್ಸ್ ಪಾಯಿಂಟರ್ಸ್ ಆ್ಯಂಡ್ ದ ರಿಚ್ ಆಪರೇಟರ್ಸ್. ಪಾಯಿಂಟರ್ಸ್ ಅಂತ ಅಂದರೆ ಏನೂ ಇಲ್ಲ, ಜಸ್ಟ್ ಇಟ್ ಸ್ಟೋರ್ಸ್ ದಿ ಅಡ್ರೆಸ್ ಆಫ್ ದಿ ವೇರಿಯಬಲ್ಸ್ ಫಾರ್ ಅಕ್ಯುರೇಟ್ ಪರ್ಫಾರ್ಮಿಂಗ್ ಆಫ್ ದಿ ರಿಸಲ್ಟ್ಸ್. ಕೋಡಿಂಗಲ್ಲಿ ಅಕ್ಯುರೇಟ್ ರಿಸಲ್ಟ್ಸ್ನ ಪರ್ಫಾರ್ಮ್ ಮಾಡಬೇಕು ಅಂತ ಅಂದರೆ ಪಾಯಿಂಟರ್ಸ್ ಏನು ಮಾಡುತ್ತೆ, ಅಡ್ರೆಸ್ನ ಸ್ಟೋರ್ ಮಾಡಿರುತ್ತೆ. ಅಡ್ರೆಸ್ ಆಫ್ ವೇರಿಯಬಲ್ಸ್ನ ಸ್ಟೋರ್ ಮಾಡುತ್ತೆ. ನೆಕ್ಸ್ಟು ಹಿಸ್ಟ್ರಿ ಆಫ್ ದಿ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಆಸ್ ಐ ಆಲ್ರೆಡಿ ಮೆನ್ಷನ್,
ಡೆನ್ನಿಸ್ ರಿಡ್ಶೇವ್ ಡೆವಲಪ್ ಮಾಡ್ತಾರೆ ಅಟ್ ಬೆಲ್ ಲೈಬ್ರರಿ ಅರೌಂಡ್ 1972. ಸೊ ಪ್ರಿಡೆಸರ್ ಅಂದರೆ ಬಿ ಲ್ಯಾಂಗ್ವೇಜ್. ಸೊ ಅರ್ಲಿಯರ್ ಲ್ಯಾಂಗ್ವೇಜ್ ಯಾವುದಿತ್ತು, BCPL. ಸೊ ಮೇಜರ್ ಅಸೋಸಿಯೇಷನ್ ಯಾವುದ್ರ ಜೊತೆ ಇರುತ್ತೆ, ಯುನಿಕ್ಸ್ ಅಂತ ಇರುತ್ತೆ. ಸೊ ಆಪ್ಷನಲ್ಲಿ ಲಿನಕ್ಸ್ ಅಂತ ಇದ್ರೆ ನೀವು ಲಿನಕ್ಸ್ನ ಮಾರ್ಕ್ ಮಾಡೋ ಹಾಗಿಲ್ಲ, ಯುನಿಕ್ಸ್ ಅಂತಾನೆ ಮಾರ್ಕ್ ಮಾಡಬೇಕು. ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಜೊತೆಗೆ ಕಂಪ್ಯಾಟಿಬಲ್ ಆಗಿ ಅಸೋಸಿಯೇಟೆಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಅಂತ ಬಂದ್ರೆ ಇದನ್ನ ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಪ್ಯಾರಾಡಿಗಮ್ ಅಂತ ಕೇಳ್ತಾರೆ. ಸೊ ಇಟ್ ಈಸ್ ಎ ಪ್ರೊಸೀಡಿಯರಲ್ ಲ್ಯಾಂಗ್ವೇಜ್. ಪ್ರೊಸೀಜರ್ ವೈಸ್ ಪ್ರೊಸೀಜರ್ 1 2 3 4 ಲೈಕ್ ದಟ್ ಇನ್ಫೈನೈಟ್ ಪ್ರೊಸೀಜರ್ಸ್ನ ಎಕ್ಸ್ಪ್ಲೇನ್ ಅಂದರೆ ಎಕ್ಸಿಕ್ಯೂಟ್ ಮಾಡುತ್ತೆ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಎ ಸಿ ಪ್ರೋಗ್ರಾಮಿಂಗ್. ಸೊ ಸ್ಟ್ರಕ್ಚರ್ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಇದನ್ನ ಏನಂತ ಕರೀತಾರೆ ಅಂತ ಅಂದ್ರೆ, ಫಸ್ಟ್ ನೀವು ಯಾವುದೇ ಸಿ ಪ್ರೋಗ್ರಾಮಿಂಗ್ ಬರಲಿ, ಇದು ಮಸ್ಟ್ ಅಂಡ್ ಶುಡ್ ಕಂಡೀಷನ್. ಸೊ ಆಶ್ ಇನ್ಕ್ಲೂಡ್, ಇದು STD ಅಂದ್ರೆ ಇಲ್ಲಿ ಬರೀತೀನಿ ನೋಡಿ, ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಡಾಟ್ ಹೆಡರ್ ಅಂತ. ಇದನ್ನ ನಿಮ್ಮನ್ನ MCQ ಕ್ವೆಶನ್ಸ್ ಅಲ್ಲಿ ಕೇಳ್ತಾರೆ, ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಡಾಟ್ ಹೆಡರ್ ಅಂತ. ನೆಕ್ಸ್ಟ್ ಇದು ಫಂಕ್ಷನ್. ಸೊ ಇಂಟ್ ಮೇನ್ ಫಂಕ್ಷನ್. ನೀವು ಇಲ್ಲಿ ಯಾವ ರೀತಿ ಔಟ್ಪುಟ್ ಬರಬೇಕು ಅನ್ನೋದನ್ನ ಇಲ್ಲಿ ಡಿಫೈನ್ ಮಾಡಿದ್ರೆ, ಅದಕ್ಕೆ ಇಂಟ್ ಇಲ್ಲಿ ಬರ್ತಿದ್ರೆ ಸ್ಪೆಸಿಫೈ ಮಾಡಿದ್ದೀರಾ. ಸೊ ಇಂಟ್ ಮೇನ್ ಫಂಕ್ಷನ್. ದೆನ್ ಇದನ್ನ ಡಿಕ್ಲೇರೇಷನ್ ಅಂತ ಕರೀತಾರೆ. ದೆನ್ ಇಂಟ್ a is equals to 10. ಸೊ a 10.0 ಇದ್ರೂ ಕೂಡ ಅದು ಇಂಟೀಜರ್ ವ್ಯಾಲ್ಯೂ 10 ಆಗಬೇಕು. ದೆನ್ ಪ್ರಿಂಟ್ ಪರ್ಸೆಂಟ್ /n ಅಂತ ಬರೆದ್ರು ಆಗುತ್ತೆ. ಫಾರ್ ನೆಕ್ಸ್ಟ್ ಲೈನ್ ಪ್ರಿಂಟಿಂಗ್ is going to print a. ಸೊ a ವ್ಯಾಲ್ಯೂ ನೀವು ಏನು ಸ್ಟೋರ್ ಮಾಡಿದ್ರೆ 10. ರಿಟರ್ನ್ 0 if ಸ್ಟೇಟ್ಮೆಂಟ್ ಟ್ರೂ ಇದ್ರೆ ರಿಟರ್ನ್ 0. ಇಫ್ ಸ್ಟೇಟ್ಮೆಂಟ್ ಫಾಲ್ಸ್ ಇದ್ರೆ -1 ಆರ್ 1 ಅನ್ನೋ ಥರ. ಸೊ ನಿಮಗೆ ದಿ ಫಸ್ಟ್ ಪಾರ್ಟ್ ಏನಂತ ಅರ್ಥ ಆಯಿತು. ಇದು ಡೈರೆಕ್ಟಿವ್, ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ ಅಂತ ಕರೀತಾರೆ. ದಿ ಫಸ್ಟ್ ಲೈನು ಪ್ರೊವೈಡ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಡಿಕ್ಲರೇಷನ್. ನೆಕ್ಸ್ಟ್ ಇಂಟ್ ಮೇನ್ ಇಸ್ ಅ ಫಂಕ್ಷನ್. ಆಸ್ ಐ ಆಲ್ರೆಡಿ ಮೆನ್ಷನ್, ಪ್ರೋಗ್ರಾಮ್ ಎಕ್ಸಿಕ್ಯೂಟ್ಸ್ ಬಿಗಿನ್ ಇಯರ್. ಪ್ರೋಗ್ರಾಮು ಸ್ಟಾರ್ಟ್ ಆಗೋದು ಮೇನ್ ಫಂಕ್ಷನ್ ಇಂದ. ಇದೊಂದು MCQ ಕ್ವೆಶನ್ ಕೇಳ್ತಾರೆ, ಎಲ್ಲಿಂದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ ಅಂದರೆ ಮೇನ್ ಫಂಕ್ಷನ್ ಇಂದ ಅಂತಂದ್ರೆ ಪರ್ಟಿಕ್ಯುಲರ್ಲಿ ಈ ಲೈನ್ ಇಂದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಅದನ್ನೊಂದು ನೆನ್ಪಿಟ್ಕೋಬೇಕು. ನೆಕ್ಸ್ಟು ಇದೆಯಲ್ಲ, ಇದನ್ನ ಕರ್ಲಿ ಬ್ರೇಸಸ್ನ ಇದನ್ನ ಬಾಡಿ ಅಂತ ಕರೀತಾರೆ. ಇದನ್ನ ಪ್ರೋಗ್ರಾಮ್ ಆಕ್ಚುಯಲ್ ಎಕ್ಸಿಕ್ಯೂಷನ್ ಇಂದ ಸ್ಟಾರ್ಟ್ ಆಗುತ್ತೆ, ಇದನ್ನ ಬಾಡಿ ಅಂತ ಕರೀತಾರೆ. ಸೊ ಹೌ ಇಸ್ ಗೋಯಿಂಗ್ ಟು ವರ್ಕ್. ನೆಕ್ಸ್ಟ್ ಡಿಸ್ಪ್ಲೇಸ್ ಔಟ್ಪುಟ್ ಯೂಸಿಂಗ್ ದಿ printf ಆ್ಯಂಡ್ ಇನ್ಪುಟ್ ತಗೋಬೇಕು ಅಂತಂದ್ರೆ scanf ಇಂದ ತಗೋಬೇಕು. ಔಟ್ಪುಟ್ನ ಪ್ರಿಂಟ್ ಮಾಡಬೇಕು ಅಂದರೆ printf. ದೆನ್ ಐ ಆಮ್ ಗೋಯಿಂಗ್ ಟು ರಿಟರ್ನ್ 0 ಇಂಡಿಕೇಟ್ ಸಕ್ಸಸ್ಫುಲ್ ಟರ್ಮಿನೇಷನ್. ಸೊ ಆಲ್ಮೋಸ್ಟ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗ್ ನಿಮ್ಗೆ ಅರ್ಥ ಆಯಿತು ಅನ್ಕೊತೀನಿ. ನೆಕ್ಸ್ಟ್ ಇದರಲ್ಲಿ ನೀವು ಇನ್ನೊಂದು ಕೀ ಪಾಯಿಂಟ್ನ ಅಬ್ಸರ್ವ್ ಮಾಡಬೇಕು. ನೋಡಿ, ಇಲ್ಲಿ ಫಂಕ್ಷನ್ ಡಿಫೈನ್ ಮಾಡಿರೋ ಹತ್ರ ಸೆಮಿಕಾಲನ್ ಬಂದಿಲ್ಲ, ಇದು ಸೆಮಿಕಾಲನ್ ಬರೋ ಹಾಗಿಲ್ಲ. ಸೆಮಿಕಾಲನ್ ಬಂತಂದರೆ ಆ ಲೈನಿಂದ ಸ್ಟೇಟ್ಮೆಂಟ್ ಅಲ್ಲಿಗೆ ಸ್ಟಾಪ್ ಆಯಿತು ಅಂತ ಅರ್ಥ. ಸೊ ಇನ್ಪುಟ್ಗೆ ಸ್ಕ್ಯಾನಫ್ ಅಂತ ತಗೊತಾರೆ. ಸೊ ಇಲ್ಲಿ ನೋಡಿ, ಎವ್ರಿ ಲೈನ್ ಸೆಮಿಕಾಲನ್ ಬಂದಿದೆ ಅಂತ ಅಂದರೆ ಸೆಮಿಕಾಲನ್ಸ್ ಇದ್ದರೆ ಮಾತ್ರ ಸೊ ಈ ಪರ್ಟಿಕ್ಯುಲರ್ ಲೈನ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಸೆಮಿಕಾಲನ್ ಇಲ್ಲ ಅಂತಂದರೆ ಎರರ್ ಬರುತ್ತೆ. ಸೊ ನೀವು ಇದನ್ನ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಎಲ್ಲಿ ಫಂಕ್ಷನ್ ಇದೆ ಅಲ್ಲಿ ಮಾತ್ರ ಸೆಮಿಕಾಲನ್ ಇಲ್ಲ, ಅದನ್ನೊಂದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದ ಬಾಡಿ ಆಫ್ಟರ್ ದಿ ಫಂಕ್ಷನ್ಸ್ ದ ಬಾಡಿ ಮಸ್ಟ್ ಬಿ ನೆಸೆಸರಿ ಲೈಕ್ ದಿಸ್. ಬಾಡಿ ಅಂತ ಅಂದರೆ ಈ ಕರ್ಲಿ ಬ್ರೇಸಸ್ ಇದೆಯಲ್ಲ, ಎಲ್ಲಿಗೆ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗಬೇಕು ಅನ್ನೋದನ್ನ ಬಾಡಿ ಅಂತ ಕರೀತಾರೆ. ಸೊ ಹೋಪ್ಫುಲಿ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗ್ ಅರ್ಥ ಆಯಿತು. ಇದು ಸ್ಟ್ಯಾಂಡರ್ಡ್, ಇದನ್ನ ಏನಂತ ಕರೀತಾರೆ ನೆನ್ಪಿಟ್ಕೋಬೇಕು, ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಅಂತ ಕರೀತಾರೆ. ಆರ್ ಸಮ್ಟೈಮ್ಸ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಲೈಬ್ರರಿ ಫಂಕ್ಷನ್ಸ್ನ ಡಿಫೈನ್ ಮಾಡೋದು. ನೀವೇನೇನು ಇನ್ಪುಟ್ನ ಡಿಕ್ಲೇರ್ ಮಾಡ್ತೀರಾ, ಔಟ್ಪುಟ್ನ ಡಿಕ್ಲೇರ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡೋದಕ್ಕೆ ಕಂಪ್ಯೂಟರ್ ಅಂದರೆ ಮಷಿನ್ಗೆ ಅರ್ಥ ಆಗೋದು ಬೇಕಲ್ವಾ. ಸೊ ಅದಕ್ಕೆ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಯೂಸಿಂಗ್ ಹೆಡರ್ ಫಂಕ್ಷನ್ನ ಡಿಫೈನ್ ಮಾಡ್ತಾರೆ ಅಂತ. ನೆಕ್ಸ್ಟು ಸಿ ಕ್ಯಾರೆಕ್ಟರ್ ಸೆಟ್. ಸಿ ಕ್ಯಾರೆಕ್ಟರ್ ಸೆಟ್ ಅಂದರೆ ಏನು ಆ್ಯಕ್ಚುಲಿ? ಸೊ ನೀವು ಯಾವುದೇ ಕ್ಯಾರೆಕ್ಟರ್ಸ್ನ ಡಿಫೈನ್ ಮಾಡಿ ಅದು ವ್ಯಾಲಿಡ್ ಕ್ಯಾರೆಕ್ಟರ್ಸ್ ಆಗಿರಬೇಕು ಯಾವಾಗ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಬರೆದಿದ್ದಾಗ. ಸೊ ಕ್ಯಾರೆಕ್ಟರ್ಸ್ ಇಟ್ ಈಸ್ ಎ ಕಲೆಕ್ಷನ್ ಆಫ್ ದಿ ವ್ಯಾಲಿಡ್ ಕ್ಯಾರೆಕ್ಟರ್ಸ್. ಸೊ ಕಲೆಕ್ಷನ್ ಆಫ್ ವ್ಯಾಲಿಡ್ ಕ್ಯಾರೆಕ್ಟರ್ಸ್ ಇಟ್ ಸೆಲ್ಫ್ ಯೂಸ್ಡ್ ಟು ರೈಟ್ ಇನ್ ದಿ ಸಿ ಪ್ರೋಗ್ರಾಮಿಂಗ್. ವ್ಯಾಲಿಡ್ ಕ್ಯಾರೆಕ್ಟರ್ಸ್ ಅಂದರೆ ಏನು? ಫಸ್ಟು ಇದರಲ್ಲಿ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸಲ್ಲಿ ಏನೇನು ಯೂಸ್ ಮಾಡ್ತೀರಾ? ಸೊ ಆಲ್ಫಾಬೆಟ್ಸ್ ಯೂಸ್ ಮಾಡ್ತೀರಾ, ಡಿಜಿಟ್ಸ್ ಯೂಸ್ ಮಾಡ್ತೀರಾ, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಯೂಸ್ ಮಾಡ್ತೀರಾ, ವೈಟ್ ಸ್ಪೇಸಸ್ ಯೂಸ್ ಮಾಡ್ತೀರಾ. ಐ ವಿಲ್ ಎಕ್ಸ್ಪ್ಲೇನ್ ವಾಟ್ ಇಸ್ ವೈಟ್ ಸ್ಪೇಸಸ್. ಆಲ್ಫಾಬೆಟ್ಸ್ ಅಂತ ಅಂದರೆ ಕ್ಯಾಪಿಟಲ್ A to ಕ್ಯಾಪಿಟಲ್ Z, ಸ್ಮಾಲ್ a to ಸ್ಮಾಲ್ z, ಅಪ್ಪರ್ ಕೇಸ್ ಲೆಟರ್ಸ್ ಆ್ಯಂಡ್ ಲೋವರ್ ಕೇಸ್ ಲೆಟರ್ಸ್ ಯೂಶಲಿ ನಿಮಗೆ ಗೊತ್ತಿರುತ್ತೆ. ಡಿಜಿಟ್ಸ್ ಅಂದರೆ ಯೂಶಲಿ 0 to 9, ಇದು ನೆನಪಿರುತ್ತೆ. ದೆನ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂತ ಅಂದರೆ ಏನು?
ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂತ ಅಂದರೆ ಪ್ಲಸ್ ಮೈನಸ್ ಡಿವಿಷನ್ ಇದೆಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಸ್. ನಾನು ಇಲ್ಲಿ ಏನೇನು ಡಿಫೈನ್ ಮಾಡಿದ್ದೀನಿ ಇದೆಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಸು. ವೈಟ್ ಸ್ಪೇಸಸ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಭರತ್ ಬಿಲ್ಸ್ ಅಂತ ಡಿಫೈನ್ ಮಾಡಿದ್ದೀನಿ ಯೂಸಿಂಗ್ ಸ್ಟ್ರಿಂಗ್ಸಲ್ಲಿ. ಸೊ ಇದು ಇಲ್ಲಿ ಸ್ಪೇಸ್ ಇದೆಯಲ್ಲ, ಈ ಸ್ಪೇಸ್ನ ಏನಂತ ಕರೀತಾರೆ ಅಂತಂದರೆ ವೈಟ್ ಸ್ಪೇಸಸ್ ಅಂತ ಕರೀತಾರೆ. ಅಂತ ಅಂದರೆ ಇಲ್ಲೂ ಸ್ಪೇಸ್ ಇದೆಯಲ್ಲ ಇದನ್ನು ವೈಟ್ ಸ್ಪೇಸಸ್, ಇಲ್ಲೂ ಸ್ಪೇಸ್ ಇದೆಯಲ್ಲ ಇದನ್ನು ವೈಟ್ ಸ್ಪೇಸಸ್ ಅಂತ ಕರೀತಾರೆ. ಸೊ ಸ್ಪೇಸ್ ಕೊಟ್ಟರೆ ಆರ್ ನೀವೇನಾದರೂ ಫಂಕ್ಷನಲ್ಲಿ ಪ್ರೋಗ್ರಾಮ್ ಬರೀಬೇಕಾದ್ರೆ ಟ್ಯಾಬ್ ಸ್ಪೇಸ್ನ ಇನ್ಕ್ಲೂಡ್ ಮಾಡಿದ್ರೆ ಆರ್ ಸ್ಲ್ಯಾಶ್ ಎನ್ ಯೂಸ್ ಮಾಡಿ ಆರ್ %n ಯೂಸ್ ಮಾಡಿ ಡಿಫೈನ್ ಮಾಡಿದರೆ ಅದನ್ನು ನ್ಯೂ ಲೈನ್ ಇಂಡಿಕೇಶನ್ನ ಕೂಡ ವೈಟ್ ಸ್ಪೇಸಸ್ ಅಂತ ಕರೀತಾರೆ. ಎಂಟಿ ಸ್ಪೇಸಸ್ನ ಆ ವೈಟ್ ಸ್ಪೇಸಸ್ ಅಂತ ಡಿಫೈನ್ ಮಾಡ್ತಾರೆ. ಸೊ ಯೂಶಲಿ ನಿಮಗೆಲ್ಲ ಗೊತ್ತು ಅವ್ರು ಯಾವ ರೀತಿ ಕ್ವೆಶನ್ ಡಿಫೈನ್ ಮಾಡ್ತಾರೆ ಅಂತಂದರೆ, ಸೊ ಇವಾಗ ಎ ಅನ್ನೋದು ಕ್ಯಾರೆಕ್ಟರ್ ಸೆಟ್ಟು ಇಲ್ವೋ ಅಂತ ಡಿಫೈನ್ ಮಾಡ್ತಾರೆ. ಎ ಕ್ಯಾರೆಕ್ಟರ್ ಸೆಟ್ಟಾ ಎ ಯಾವುದ್ರಲ್ಲಿ ಬರುತ್ತೆ, ಆಲ್ಫಾಬೆಟ್ಸಲ್ಲಿ ಬರುತ್ತೆ. ಆಲ್ಫಾಬೆಟ್ಸಲ್ಲಿ A to Z ಇರುತ್ತೆ. ಸೊ ಎ ಇದು ಕ್ಯಾರೆಕ್ಟರ್ ಸೆಟ್ ಅಂತ ಕೇಳ್ತಾರೆ. ದೆನ್ ಇದು ಕ್ಯಾರೆಕ್ಟರ್ ಸೆಟ್ ಅಂತ ಕೇಳ್ತಾರೆ. ದೆನ್ ಈ ಥರ ಕರ್ಲಿ ಬ್ರೇಸಸ್ ಹಾಕ್ಬಿಟ್ಟು ಎ ಕ್ಯಾರೆಕ್ಟರ್ ಸೆಟ್ ಅಂತ ಕೇಳ್ತಾರೆ. ಸೊ ಇದನ್ನೆಲ್ಲ ಆಪ್ಷನ್ಸಲ್ಲಿ ವ್ಯಾಲಿಡ್ ಮತ್ತು ಇನ್ವ್ಯಾಲಿಡ್ ಕ್ಯಾರೆಕ್ಟರ್ ಸೆಟ್ನ ಕೇಳಿರ್ತಾರೆ. ಸೊ ನೀವು ಆಪ್ಷನ್ನ ಟಿಕ್ ಮಾಡಬೇಕು. ಸೊ ಕೇರ್ಫುಲಿ ಟಿಕ್ ಮಾಡಿ. ಕ್ಯಾರೆಕ್ಟರ್ ಸೆಟ್ ಅಂದರೆ ಏನಿಲ್ಲ, ನಾವು ಡೈಲಿ ಏನೇನು ಯೂಸ್ ಮಾಡ್ತೀವಿ ಅಂದರೆ ಕೀಬೋರ್ಡಲ್ಲಿ ಬರುವಂಥ ಎಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಆಲ್ಫಾಬೆಟ್ಸ್ ಬೋತ್ ಸ್ಮಾಲ್ ಲೆಟರ್ಸ್ ಆ್ಯಂಡ್ ಕ್ಯಾಪಿಟಲ್ ಲೆಟರ್ಸ್ ಅದನ್ನು ಅಪ್ಪರ್ ಕೇಸ್ ಲೋವರ್ ಕೇಸ್ ಅಂತ ಕರೀತಾರೆ. ಡಿಜಿಟ್ಸ್ 0 to 9. ಆ್ಯಂಡ್ ದ ವೈಟ್ ಸ್ಪೇಸಸ್ಸಲ್ಲಿ ನೀವು ಎರಡು ನೆನ್ಪಿಟ್ಕೋಬೇಕು. ಒಂದು ಸ್ಪೇಸ್ ನಾರ್ಮಲ್ ಯೂಸಿಂಗ್ ದ ಸ್ಪೇಸ್ ಟ್ಯಾಬ್ ಆ್ಯಂಡ್ ಯೂಸಿಂಗ್ ದಿ ಟ್ಯಾಬ್ ಸ್ಪೇಸ್ನ ಯೂಸ್ ಮಾಡಿದ್ರೆ. ಸೊ ಟ್ಯಾಬ್ ಸ್ಪೇಸ್ ಆ್ಯಂಡ್ ನ್ಯೂ ಲೈನ್ನ ಯಾವ ರೀತಿ ಬರೀತೀರ ಅಂದರೆ ಯೂಸಿಂಗ್ %n ಆ್ಯಂಡ್ ಯೂಸಿಂಗ್ /n ಬರೀತೀರ. ಸೊ ಅಪ್ಡೇಟೆಡ್ ಲ್ಯಾಂಗ್ವೇಜಸಲ್ಲಿ ಇದನ್ನು /n ಯೂಸ್ ಮಾಡ್ತೀರಾ, /n. ಸೊ ಹೋಪ್ಸೋ ಸಿ ಕ್ಯಾರೆಕ್ಟರ್ ಸೆಟ್ ಅರ್ಥ ಆಯಿತು. ದೆನ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಟೋಕನ್ಸ್. ಟೋಕನ್ಸ್ ಮೇಲೆ ಆಲ್ಮೋಸ್ಟ್ ಒಂದು ಕ್ವೆಶನ್ಸ್ ಇದ್ದೇ ಇರುತ್ತೆ ಎವ್ರಿ ಪೇಪರಲ್ಲಿ. ಸೊ ಟೋಕನ್ಸ್ ಅಂದರೆ ಏನಿಲ್ಲ, ನೀವು ಪ್ರೋಗ್ರಾಮಲ್ಲಿ ಬರೆಯುವಂಥ ಸ್ಮಾಲೆಸ್ಟ್ ಇಂಡಿವಿಜುವಲ್ ಯೂನಿಟ್ ಆಫ್ ಸಿ ಪ್ರೋಗ್ರಾಮಿಂಗ್ನ ಟೋಕನ್ಸ್ ಅಂತ ಕರೀತಾರೆ. ಸ್ಮಾಲೆಸ್ಟ್ ಇಂಡಿವಿಜುವಲ್ ಯೂನಿಟ್ ಅಂತಂದರೆ ಒಂದು ಲೈನ್ನ ನೀವು ಡಿಕ್ಲೇರ್ ಮಾಡಿದ್ರು ಅದನ್ನು ಟೋಕನ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಟೋಕನ್ ಟೈಪ್ ಯಾವ್ಯಾವುದು ಇರೋದು ಅಂತ ನೋಡೋಣ. ಸೊ ಕೀವರ್ಡ್ ಇಂಟೀಜರ್, ಐಡೆಂಟಿಫೈಯರ್, ಏಜ್, ಕಾನ್ಸ್ಟ್ಯಾಂಟ್ ಇಸ್ ಈಕ್ವಲ್ಸ್ ಟು 20. ಇದನ್ನು ಯಾವ ರೀತಿ ಡಿಫೈನ್ ಮಾಡಿದ್ದಾರೆ ಅಂತ ಅಂದರೆ ನೋಡಿ, ಇಂಟ್ ಏಜ್ ಏಜ್ ಇಸ್ ಈಕ್ವಲ್ಸ್ ಟು 20 ಈ ರೀತಿ ಡಿಫೈನ್ ಮಾಡ್ತಾರೆ. ಇದು ಒಂದು ಟೋಕನ್. ಸೊ ಇಂಟ್ ಅನ್ನೋದು ಏನಾಯಿತು, ಇಲ್ಲಿ ಕೀವರ್ಡ್ ಆಯಿತು. ಏಜ್ ಅನ್ನೋದು ಏನಾಯಿತು, ಒಂದು ಕಾನ್ಸ್ಟೆಂಟ್ ನೇಮ್. ದ ವ್ಯಾಲ್ಯೂ ಏಜ್ ಈಸ್ ದಿ ಐಡೆಂಟಿಫೈಯರ್. ಸೊ 20 ಈಸ್ ದಿ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸ್ಟ್ರಿಂಗ್ ಲಿಟ್ರಲ್ ಅಂತ ಒಂದು ಕ್ವೆಶನ್ ಕೇಳ್ತಾರೆ. ಸ್ಟ್ರಿಂಗ್ ಲಿಟ್ರಲ್ ಅಂತ ಏನೂ ಇಲ್ಲ. ಸೊ ಎನ್ಕ್ಲೋಸ್ಡ್ ಬೈ ದಿ ಡಬಲ್ ಕೋಡ್ಸ್ ಲೈಕ್ ದಿಸ್. ಡಬಲ್ ಕೋಡ್ಸಿಂತ ಎನ್ಕ್ಲೋಸ್ ಆದರೆ ಅದನ್ನು ಸ್ಟ್ರಿಂಗ್ ಲಿಟ್ರಲ್ ಅಂತ ಕರೀತಾರೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ ಆಪರೇಟರ್ಸ್ ಇದು ಈಕ್ವಲ್ಸೇ ಆಗಿರಬೇಕು ಅಂತ ಇಲ್ಲ. greater than or equals to or less than or equals to or not equals to, only greater than, only less than, every possibilities ಇದೆ ಆಪರೇಟರ್ಸ್. ಲೈಕ್ ಸಮ್ಟೈಮ್ಸ್ ಪ್ಲಸ್ is equals to, ಮೈನಸ್ is equals to, ಆರ್ ಡಿವಿಷನ್ ಮಲ್ಟಿಪ್ಲಿಕೇಶನ್ ಈಕ್ವಲ್ಸ್ ಟು ಆರ್ ಡಿವಿಷನ್ ಈಕ್ವಲ್ಸ್ ಟು ಅನ್ನೋದು ಆಗ್ಬೋದು. ಎನಿ ಆಪರೇಟರ್ಸ್. ದೆನ್ ಪಂಕ್ಚುಯೇಟರ್ಸ್ ಅಂತ ಅಂದರೆ ಈ ಸೆಮಿ ಕಾಲನ್ ಇರುತ್ತಲ್ಲ, ಈ ಸೆಮಿ ಕಾಲನ್ನ ಪಂಕ್ಚುಯೇಟರ್ಸ್ ಅಂತ ಕರೀತಾರೆ. ಆರ್ ಇದನ್ನ ನ್ಯೂ ಲೈನ್ ಎಂಡಿಂಗ್ ಸ್ಟೇಟ್ಮೆಂಟ್ ಅಂತಲೂ ಕರೀತಾರೆ. ಪಂಕ್ಚುಯೇಟರ್ಸ್ ಇಲ್ಲ ಅಂತಂದರೆ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇಲ್ಲ. ಯಾಕೆ ಅಂತಂದರೆ ಸಿ ಎವ್ರಿ ಲೈನ್ ಎಂಡ್ ಆಗೋದು ಗೊತ್ತಾಗೋದು ಬಿಕಾಸ್ ಆಫ್ ಎಂಡಿಂಗ್ ವಿ ಆರ್ ಗೋಯಿಂಗ್ ಟು ಮೆನ್ಷನ್ ದಿ ಪಂಕ್ಚುಯೇಟರ್. ನೆಕ್ಸ್ಟು ಕೀವರ್ಡ್ಸ್. ಸೊ ಹೋಪ್ಸೋ ನಿಮಗೆ ಟೋಕನ್ಸ್ ಅಂದರೆ ಅರ್ಥ ಆಯಿತು. ಸೊ ಇವು ಇನ್ನೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಕ್ಯಾರೆಕ್ಟರ್ಸ್ ನೇಮ್ is equals to ಭರತ್. ಇವಾಗ ನೋಡಿ, ಸೊ ಕ್ಯಾರೆಕ್ಟರ್ ಇಸ್ ದಿ ಕೀವರ್ಡ್. ಸೊ ಕೀವರ್ಡ್ನ ನೀವು ಯಾವುದು ಸ್ಪೆಸಿಫಿಕಲಿ ಯೂಸ್ ಮಾಡೋಂಗಿಲ್ಲ. ಕೀವರ್ಡ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೇಮ್ ಇಸ್ ದಿ ಐಡೆಂಟಿಫೈಯರ್. ಸೊ ಭರತ್ ಇಸ್ ದಿ ಕಾನ್ಸ್ಟ್ಯಾಂಟ್ ವ್ಯಾಲ್ಯೂ ಯೂಸಿಂಗ್ ಸ್ಟ್ರಿಂಗ್ ಲಿಟ್ರಲ್.
ಲಿಟ್ರಲ್ ಅಂತಾನೆ ಲಿಟ್ರಸಿ ನೀವು ಹೆಂಗ್ ಬರೀತೀರ ಎಕ್ಸ್ಪ್ರೆಸ್ ಮಾಡೋದೇ, ಬಟ್ ಎನ್ಕ್ಲೋಸ್ಡ್ ಬೈ ದಿ ಡಬಲ್ ಕೋಟ್ಸ್, ಇದನ್ನ ಕೋಟ್ಸ್ ಅಂತ ಕರೀತಾರೆ. ಸೊ ಅದರಿಂದ ಎನ್ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಪಂಕ್ಚುಯೇಟರ್ ಆರ್ ದಿ ಸೆಮಿಕೋಲನ್. ಈ ರೀತಿ ಕಂಪ್ಲೀಟ್ ಟೋಕನ್ಸ್ ಎಕ್ಸ್ಪ್ಲೇನ್ ಆಗಿದೆ. ಕಂಪ್ಲೀಟ್ ಟೋಕನ್ ಅಲ್ಲಿ ಈ ಎಲ್ಲ ಕಂಡೀಷನ್ ಸ್ಯಾಟಿಸ್ಫೈಡ್ ಮಾಡಿರುವಂಥ ಒಂದು ಕಂಪ್ಲೀಟ್ ವ್ಯಾಲ್ಯೂಸ್ ಇರಬೇಕು. ಲೈಕ್ ಇಲ್ಲಿ ಸೆಮಿಕೋಲನ್ ಇಲ್ಲ ಅಂದರೆ ಇದು ಟೋಕನ್ಸ್ ಆಗಲ್ಲ. ಸೊ ಇಟ್ಸ್ ಗೆಟಿಂಗ್ ಸಮ್ ಎರರ್. ಹೋಪ್ ಸೊ ಟೋಕನ್ಸ್ ಅರ್ಥ ಆಯಿತು. ನೆಕ್ಸ್ಟ್ ಕೀವರ್ಡ್ಸ್ ಅಂತ ಅಂದ್ರೇನು, ಸಿ ಲ್ಯಾಂಗ್ವೇಜಲ್ಲಿ ಬೈ ಡಿಫಾಲ್ಟ್ ಕೆಲವೊಂದೊಂದು ವ್ಯಾಲ್ಯೂಸ್ ಇರುತ್ತೆ, ಅಂದರೆ ರಿಸರ್ವ್ಡ್ ವರ್ಡ್ಸ್ ಇರುತ್ತೆ, ನಾಟ್ ವ್ಯಾಲ್ಯೂಸ್, ರಿಸರ್ವ್ಡ್ ವರ್ಡ್ಸ್ ಇರುತ್ತೆ. ಅದನ್ನ ಬೇರೆ ಯಾವುದಕ್ಕೂ ಯೂಸ್ ಮಾಡೋಂಗಿಲ್ಲ. ಕೀವರ್ಡ್ಸ್ ಆರ್ ದಿ ರಿಸರ್ವ್ಡ್ ವರ್ಡ್ಸ್. ಇದೊಂದು ರಿಸರ್ವ್ಡ್ ಅನ್ನೋದು ನೆನ್ಪಿಟ್ಕೊಳ್ಳಿ, ರಿಸರ್ವ್ಡ್ ವರ್ಡ್ಸು. ಸೊ ಇದನ್ನ ಯಾವುದಕ್ಕೂ ಯೂಸ್ ಮಾಡೋಂಗಿಲ್ಲ. ಹ್ಯಾವಿಂಗ್ ಪ್ರೀ ಡಿಫೈನ್ಡ್ ಮೀನಿಂಗ್ ಇನ್ ಸಿ. ಸೊ ಇದನ್ನು MCQ ಕ್ವೆಶನ್ ಅಲ್ಲಿ ಕೇಳ್ತಾರೆ. ಈ ಪರ್ಟಿಕ್ಯುಲರ್ ಲೈನ್ ನೆನ್ಪಿಟ್ಕೋಬೇಕು. ಕೀವರ್ಡ್ಸ್ ಅಂತಂದ್ರೆ ಅದೊಂದು ರಿಸರ್ವ್ಡ್ ವರ್ಡ್ಸು, ಇದಕ್ಕೆ ಪ್ರೀ ಡಿಫೈನ್ಡ್ ಮೀನಿಂಗ್ ಇರುತ್ತೆ. ಯಾವುದ್ರಲ್ಲಿ? ಸಿ ಲ್ಯಾಂಗ್ವೇಜ್ ಅಲ್ಲಿ. ವಿಚ್ ಎವರ್ ದ ಲ್ಯಾಂಗ್ವೇಜ್ ಯು ಕ್ಯಾನ್ ಕನ್ಸಿಡರ್, ಕೀವರ್ಡ್ಸ್ ಹ್ಯಾವ್ ದಿ ಪ್ರೀ ಡಿಫೈನ್ಡ್ ಅಂದ್ರೆ ಮುಂಚೆನೆ, ಪ್ರೀ ಅಂದ್ರೆ ಮುಂಚೆನೆ ಡಿಫೈನ್ ಮಾಡಿರುವಂತ ಮೀನಿಂಗ್ ಇರುತ್ತೆ. ಅದರಿಂದ ಅದನ್ನ ಯಾವುದೇ ವೇರಿಯಬಲ್ ಡಿಕ್ಲರೇಷನ್ಗಾಗ್ಲಿ ವೇರಿಯಬಲ್ ಇನಿಷಿಯಲೈಸೇಷನ್ಗಾಗ್ಲಿ ಯೂಸ್ ಮಾಡೋಂಗಿಲ್ಲ. ನೆಕ್ಸ್ಟ್ ಕೀವರ್ಡ್ಸ್ ಯಾವ್ಯಾವುದು ತುಂಬ ಇದೆ, ಬಟ್ ವೆರಿ ಫ್ಯೂ ನಾನು ಮೆನ್ಷನ್ ಮಾಡಿದ್ದೀನಿ. ಇಂಟ್, ಕ್ಯಾರೆಕ್ಟರ್, ಫ್ಲೋಟ್, ಡಬಲ್, ಇಫ್, ಎಲ್ಸ್, ಫಾರ್, ವೈಲ್, ರಿಟರ್ನ್, ವಾಯ್ಡ್, ಸ್ವಿಚ್ ಕೇಸ್, ಬ್ರೇಕ್ ಆ್ಯಂಡ್ ಕಂಟಿನ್ಯೂ. ಇನ್ನೂ ತುಂಬ ಇದೆ, ಬಟ್ ನಾನು ವೆರಿ ಫ್ಯೂನ ಡಿಸ್ಕ್ರೈಬ್ ಮಾಡಿದ್ದೀನಿ. ಯಾ, ಎಕ್ಸಾಮ್ ರೂಲ್: ಕೀವರ್ಡ್ ಕೆನಾಟ್ ಬಿ ಯೂಸ್ಡ್ ಆಸ್ ಎನಿ ಐಡೆಂಟಿಫೈಯರ್ ಆರ್ ಎನಿ ವೇರಿಯಬಲ್ ಡಿಕ್ಲರೇಷನ್ ಆರ್ ವೇರಿಯಬಲ್ ಇನಿಷಿಯಲೈಸೇಷನ್ಗೆ ಕೀವರ್ಡ್ಸ್ನ ಯೂಸ್ ಮಾಡೋಂಗಿಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಐಡೆಂಟಿಫೈಯರ್. ವಾಟ್ ಯು ಮೀನ್ ಬೈ ಐಡೆಂಟಿಫೈಯರ್? ನಾನು ಸ್ಪೆಸಿಫೈ ಮಾಡಿದೆ ನೋಡಿ, ಏಜ್ ಇಸ್ ದ ಐಡೆಂಟಿಫೈಯರ್ ಅಂತ. ಸೊ ಇಂಟ್ ಏಜ್ ಇಸ್ ಇಕ್ವಲ್ಸ್ ಟು 20. ಏಜ್ ಅನ್ನೋದು ಐಡೆಂಟಿಫೈಯರ್, ವ್ಯಾಲ್ಯೂ 20 ಏನಾಯಿತು? ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ ಐಡೆಂಟಿಫೈಯರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಐಡೆಂಟಿಫೈಯರ್ ಇಸ್ ಎ ನೇಮ್ ಗಿವನ್ ಟು ವೇರಿಯಬಲ್, ದಟ್ ಈಸ್ ವೇರಿಯಬಲ್ ಯಾವುದಕ್ಕೆ? 20ನ ಸ್ಟೋರ್ ಮಾಡೋದಕ್ಕೆ ಏಜ್. ಸೊ ಈಗ ಏಜ್ ಏನಾಯಿತು? ಐಡೆಂಟಿಫೈಯರ್ ಆಯಿತು. ಸೊ ಇದು ಯಾವ ವ್ಯಾಲ್ಯೂಸ್ ಇದೆ? ಇದನ್ನ ಏನು ಸ್ಟೋರ್ ಮಾಡುತ್ತೆ? ಇಂಟೀಜರ್ ವ್ಯಾಲ್ಯೂ ಆ್ಯಂಡ್ ದಿ ಸೆಮಿಕೋಲನ್ಸ್. ಹೋಪ್ ಸೊ ಐಡೆಂಟಿಫೈಯರ್ ನೇಮ್ ಗಿವನ್ ಟು ದಿ ವೇರಿಯಬಲ್ ಆರ್ ಇಟ್ ಮೇ ಬಿ ಫಂಕ್ಷನ್ ಆರ್ ಅರೇ ಆರ್ ದಿ ಸ್ಟ್ರಕ್ಚರ್. ಯಾವುದೇ ವ್ಯಾಲ್ಯೂಸ್ ಆಗಿರ್ಬೋದು, ಅದೊಂದು ನೇಮ್. ಐಡೆಂಟಿಫೈಯರ್ ಅಂತಂದರೆ, ಸೊ ಇವಾಗ ನೀನು ಯಾವುದರಿಂದ ಐಡೆಂಟಿಫೈ ಮಾಡ್ತಾರೆ? ನಿನ್ನ ನೇಮಿಂದ ಐಡೆಂಟಿಫೈ ಮಾಡ್ತಾರೆ, ನಿಮ್ಮ ಪೆಟ್ ನೇಮ್ಸಿಂದ ಐಡೆಂಟಿಫೈ ಮಾಡ್ತಾರೆ. ಸೊ ನಿಮ್ಮ ಐಡೆಂಟಿಟಿ ಏನಂತಂದರೆ, ಸೊ ಇಂಡಿಯಾದಲ್ಲಿ ವೋಟಿಂಗ್ ಎಲಿಜಿಬಿಲಿಟಿ ಅಂತ ಬಂದರೆ ಆಧಾರ್ ಕಾರ್ಡಿಂದ ನಿಮ್ಮ ಐಡೆಂಟಿಟಿ ಡಿಫೈನ್ ಮಾಡ್ತಾರೆ. ಸೊ ಯಾ, ಐಡೆಂಟಿಫೈಯರ್ಸ್ ಇದು. ಸೊ ಐಡೆಂಟಿಫೈಯರ್ಸ್ಗೆ ಸ್ಪೆಸಿಫಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಸೊ ಕ್ಯಾನ್ ಕಂಟೈನ್ಸ್ ದಿ ಲೆಟರ್ಸ್, ಡಿಜಿಟ್ಸ್ ಆ್ಯಂಡ್ ಅಂಡರ್ಸ್ಕೋರ್. ಲೆಟರ್ಸ್, ಡಿಜಿಟ್ಸ್, ಅಂಡರ್ಸ್ಕೋರ್ ಇದ್ರೂ ಕೂಡ ಲೆಟರ್ಸ್ ಯಾವಾಗ ಬರಬೇಕು, ಡಿಜಿಟ್ಸ್ ಯಾವಾಗ ಬರಬೇಕು ಅಂತ ಸ್ಪೆಸಿಫಿಕ್ ರೂಲ್ಸ್ ಇದೆ. ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೆನಾಟ್ ಸ್ಟಾರ್ಟ್ ವಿತ್ ಎ ಡಿಜಿಟ್. ಫಸ್ಟು 2 ಡಿಜಿಟ್ ಅಂತ ಹಿಂಗೆ ಬರೋಂಗಿಲ್ಲ, ಫಸ್ಟು ನಂಬರ್ ಬರೋಂಗಿಲ್ಲ, ಇದೊಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಕೆನಾಟ್ ಕಂಟೈನ್ ದಿ ಸ್ಪೇಸಸ್ ಇನಿಷಿಯಲಿ. ಸೊ ಇವಾಗ ನಾನು ಇಂಟ್ ಏಜ್, ಸೊ ಇಲ್ಲಿ ನಾನು ಇಂಟ್ ಏಜ್ ಈಸ್ ಇಕ್ವಲ್ಸ್ ಟು 20 ಅಂತ ಬರ್ತಿದ್ದೀನಿ. ಅದೇ ಇಂಟ್ ಏಜ್ ಈಸ್ ಇಕ್ವಲ್ಸ್ ಟು 20, ಇಲ್ಲಿ ಎಕ್ಸ್ಟ್ರಾ ಇಷ್ಟೊಂದು ಸ್ಪೇಸ್ ಬಿಟ್ಟೆ. ಸೊ ಇದು ವ್ಯಾಲಿಡ್ ಅಲ್ಲ. ಸೊ ಇನಿಷಿಯಲಿನೇ ಸ್ಪೇಸ್ ಬರೋಂಗಿಲ್ಲ, ಇನಿಷಿಯಲಿ ನಂಬರ್ ಬರೋಂಗಿಲ್ಲ, ನ್ಯೂಮರಿಕ್ ವ್ಯಾಲ್ಯೂಸು. ಮತ್ತು ಕೆನಾಟ್ ಸ್ಟಾರ್ಟ್ ವಿತ್ ದಿ ಸ್ಪೆಷಲ್ ಕ್ಯಾರೆಕ್ಟರ್ಸ್. ಈ ರೀತಿ ಸ್ಪೆಷಲ್ ಕ್ಯಾರೆಕ್ಟರ್ಸು ಇವರಿಂದ ಮೈನಸ್ ಆಗಿರ್ಬೋದು ಆ್ಯಂಡ್ ದಿ ಅಂಡರ್ಸ್ಕೋರ್ ವ್ಯಾಲ್ಯೂಸ್ ಆಗಿರ್ಬೋದು, ಈ ರೀತಿ ಸ್ಪೆಷಲ್ ಕ್ಯಾರೆಕ್ಟರ್ಸಿಂದ ಸ್ಟಾರ್ಟ್ ಆಗೋ ಹಾಗೆ ಇರಲ್ಲ. ಸ್ಪೆಷಲ್ ಕ್ಯಾರೆಕ್ಟರ್ಸ್ನ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಬೇಕು. ಆಸ್ ಎ ಕಂಟಿನ್ಯೂಸ್ ಪಾರ್ಟ್ ಆಫ್ ದಿ ಐಡೆಂಟಿಫೈಯರ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನೋಡ್ತಾ ಇದ್ವಿ. ಐಡೆಂಟಿಫೈಯರ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಐಡೆಂಟಿಫೈಯರಲ್ಲಿ ಲೆಟರ್ಸ್ ಇರ್ಬೋದು, ಡಿಜಿಟ್ ಇರ್ಬೋದು, ಅಂಡರ್ಸ್ಕೋರ್ಸ್ ಇರ್ಬೋದು. ಬಟ್ ಫಸ್ಟು ಇನಿಷಿಯಲಿ ಯಾವಾಗಲೂ ಲೆಟರ್ಸಿಂದನೇ ಸ್ಟಾರ್ಟ್ ಆಗಬೇಕು, ಡಿಜಿಟ್ಸಿಂದ ಸ್ಟಾರ್ಟ್ ಆಗೋಂಗಿಲ್ಲ. ಅದಾದಮೇಲೆ ಅಂಡರ್ಸ್ಕೋರಿಂದ ಸ್ಟಾರ್ಟ್ ಆಗೋ ಹಾಗಿಲ್ಲ, ಅದೊಂದು ರೂಲ್ ನೆನ್ಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಇದು ಇನ್ವ್ಯಾಲಿಡ್. ಸೊ ಏಜ್ ಆಫ್ ಸ್ಟೂಡೆಂಟ್ ಇದು ವ್ಯಾಲಿಡ್. ಸೊ ನೀವು ಏಜ್ ಆಫ್ ಸ್ಟೂಡೆಂಟ್ ಈ ರೀತಿ ಸ್ಪೇಸಸ್ ಬಿಟ್ಟರೆ ಇದು ಇನ್ವ್ಯಾಲಿಡ್. ಸೊ ಇದು ವ್ಯಾಲಿಡ್ ಕಂಡೀಷನ್. ಇನ್ಸ್ಟೆಡ್ ಆಫ್ ಸ್ಪೇಸಸ್ ನೀವು ಅಂಡರ್ಸ್ಕೋರ್ಸ್ನ ಯೂಸ್ ಮಾಡಬೇಕು. ಆ್ಯಂಡ್ ಫಾರ್ ಎಕ್ಸಾಂಪಲ್ ಈ ರೀತಿ ಯೂಸ್ ಮಾಡಿದ್ರೆ ನೀವು ಇದು ಇನ್ವ್ಯಾಲಿಡ್. ಸೊ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಫಸ್ಟು ಬರೋ ಹಾಗಿಲ್ಲ. ನೆಕ್ಸ್ಟು ಇನಿಷಿಯಲಿ ಎಂಟಿ ಸ್ಪೇಸಸ್ ಬಿಟ್ಬಿಟ್ಟು ಆಮೇಲೆ ಏಜ್ನ ಕ್ರಿಯೇಟ್ ಮಾಡಿದ್ರೆ, ಸೊ
ಸ್ಪೇಸಸ್ ಇದೆ, ಸೊ ಇದು ಇನ್ವ್ಯಾಲಿಡ್ ಕಂಡೀಷನ್. ನೆಕ್ಸ್ಟ್ ಕೆನಾಟ್ ಕಂಟೈನ್ ಎ ಕೀವರ್ಡ್. ಫಾರ್ ಎಕ್ಸಾಂಪಲ್ ಇಂಟ್ ಏಜ್. ಇಂಟ್ ಅನ್ನೋದು ಕೀವರ್ಡು, ಸೊ ನೀವು ಅದನ್ನ ಐಡೆಂಟಿಫೈಯರ್ ಆಗಿ ಯೂಸ್ ಮಾಡಿದ್ರೆ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಇಂಟ್ ಫ್ಲೋಟ್ ಅನ್ನೋದು ಯೂಸ್ ಮಾಡಿದ್ರೆ ಇದು ಇನ್ವ್ಯಾಲಿಡ್. ಅಂದರೆ ಪ್ರೀಡಿಫೈನ್ಡ್ ಕೀವರ್ಡ್ಸ್ ಇರುತ್ತಲ್ಲ, ಪ್ರೀಡಿಫೈನ್ಡ್ ವರ್ಡ್ಸ್ ಇರುತ್ತಲ್ಲ, ಅದನ್ನ ಐಡೆಂಟಿಫೈಯರ್ ಆಗಿ ಯೂಸ್ ಮಾಡೋ ಹಾಗಿಲ್ಲ. ಐಡೆಂಟಿಫೈಯರ್ ಅಂದ್ರೆ ಏನು? ಅದೊಂದು ನೇಮು, ನಾವು ಯಾವುದಾದ್ರೂ ಯೂಸರ್ ಡಿಫೈನ್ಡ್ ಮಾಡಿರುವಂಥದ್ದು. ನೇಮ್ ಗಿವನ್ ಟು ಎ ವೇರಿಯಬಲ್ ಆರ್ ಎ ಫಂಕ್ಷನ್ ಆರ್ ಎ ಅರೇ ಆರ್ ದ ಸ್ಟ್ರಕ್ಚರ್, ಇದು ಯೂಸರ್ ಡಿಫೈನ್ಡ್ ನೇಮ್ ಅಂತಾನು ಕರೀತಾರೆ ಐಡೆಂಟಿಫೈರ್ಗೆ. ಸೊ ಸಿ ಇಸ್ ಎ ಕೇಸ್ ಸೆನ್ಸಿಟಿವ್. ಸೊ ಏಜ್ and the age a not equals. So upper case letters and the smaller case letters are different identifiers in this C. ಸೊ ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ನಿಮ್ಗೆ ಅರ್ಥ ಆಗಿದ್ರೆ. ಫಾರ್ ಎಕ್ಸಾಂಪಲ್ ಮಾರ್ಕ್ಸ್, ಸೊ ವ್ಯಾಲಿಡ್. ಸೊ ಸ್ಟೂಡೆಂಟ್ ನೇಮು ವ್ಯಾಲಿಡ್. ಸೊ ಸ್ಪೇಸ್ ಬದಲು ಇಲ್ಲಿ ಅಂಡರ್ಸ್ಕೋರ್ ಯೂಸ್ ಮಾಡಿದರೆ ನೀವು ಅಂಡರ್ಸ್ಕೋರ್ ಯೂಸ್ ಮಾಡ್ಬೋದು ಫಾರ್ ಗ್ಯಾಪ್ ಕ್ರಿಯೇಟ್ ಮಾಡೋದಕ್ಕೆ. ಮಾರ್ಕ್ಸ್ 2. ಸೊ ಫಸ್ಟು ಲೆಟರ್ಸ್ ಇಂದ ಅಂದರೆ ಆಲ್ಫಾಬೆಟ್ಸ್ ಇಂದ ಸ್ಟಾರ್ಟ್ ಆಗಿ ಎಂಡಿಂಗ್ ಅಲ್ಲಿ ಬೇಕಾದ್ರೆ ಡಿಜಿಟ್ಸ್ ಬರ್ಬೋದು, ಲೈಕ್ 2 ಇಲ್ಲಿ ಬಂದಿದೆಯಲ್ಲ ಈ ರೀತಿ. ಸೊ ಇದು ಕೂಡ ವ್ಯಾಲಿಡ್. ಲೈಕ್ ಟೋಟಲ್ ನೇಮ್ ನೆಕ್ಸ್ಟ್ 2 ಮಾರ್ಕ್ಸ್, ಸೊ ಇದು ಇನ್ವ್ಯಾಲಿಡ್. ಫಸ್ಟ್ ಡಿಜಿಟ್ಸ್ ಬರಂಗಿಲ್ಲ, ಕೆನಾಟ್ ಸ್ಟಾರ್ಟ್ ವಿತ್ ಅ ಡಿಜಿಟ್, ಇದು ಇನ್ವ್ಯಾಲಿಡ್. ನೆಕ್ಸ್ಟ್ ಸ್ಟೂಡೆಂಟ್ ನೇಮ್, ಸೊ ಇಲ್ಲಿ ಸ್ಪೇಸ್ ಇದೆಯಲ್ಲ, ಈ ಸ್ಪೇಸ್ ಬರಂಗಿಲ್ಲ, ಸ್ಪೇಸ್ ಬದಲು ನೀವು ಅಂಡರ್ಸ್ಕೋರ್ ಯೂಸ್ ಮಾಡಬೇಕು. ವೈಟ್ ಸ್ಪೇಸಸ್, ಟ್ಯಾಬ್ ಸ್ಪೇಸಸ್ ಅವ್ರ ನ್ಯೂ ಲೈನ್ ಬರೋ ಹಾಗಿಲ್ಲ. ನೆಕ್ಸ್ಟ್ ಫ್ಲೋಟ್ ಅನ್ನೋದು ಏನು? ಕೀವರ್ಡ್. ಸೊ ಕೀವರ್ಡ್ನ ನೀವು ಐಡೆಂಟಿಫೈಯರ್ ಆಗಿ ಯೂಸ್ ಮಾಡಬಾರ್ದು. ಕೀವರ್ಡ್ ನಾಟ್ ಈಕ್ವಲ್ಸ್ ಟು ಐಡೆಂಟಿಫೈಯರ್, ಇದೊಂದು ಕಂಡೀಷನ್ ಸ್ಪೆಸಿಫೈ. ಸೊ ನೆಕ್ಸ್ಟ್ ಪಾರ್ಟ್ ಕನ್ಸ್ಟ್ರೈನ್ಸ್ ಆರ್ ದಿ ಕಂಟೆಂಟ್ಸ್ ಅಂತ ಕರೀತಾರೆ. ನಾಟ್ ಕನ್ಸ್ಟ್ರೈನ್ಸ್, ಕಾನ್ಸ್ಟೆಂಟ್ಸ್ ಅಂದರೆ ಇಟ್ ಕೆನಾಟ್ ಬಿ ಚೇಂಜ್, ಇಟ್ ಕೆನಾಟ್ ಬಿ ಮಾಡಿಫೈಡ್ ಡ್ಯೂರಿಂಗ್ ದಿ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಅದೊಂದು ಫಿಕ್ಸ್ಡ್ ವ್ಯಾಲ್ಯೂ that does not change during the program execution. For example, integer. So integer ಗೆ ನೀವು ವ್ಯಾಲ್ಯೂ ಅಸೈನ್ ಮಾಡಿದ್ರೆ 10 - 25 100, so it cannot be changed. So it can be any type of whole number. Then real and the floating. What do you mean by real and floating? Constant ಅಲ್ಲಿ ಯಾವ್ಯಾವ ಟೈಪ್ಸ್ ಇದೆ? ಒಂದು ಇಂಟಿಜರ್ ಕಾನ್ಸ್ಟೆಂಟ್, ರಿಯಲ್ ಫ್ಲೋಟಿಂಗ್ ಅಂಡ್ ದಿ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂಡ್ ದ ಸ್ಟ್ರಿಂಗ್ ಲಿಟಲ್ ಕಾನ್ಸ್ಟೆಂಟ್. ಸೊ ಟೈಪ್ನ ಯಾವ ರೀತಿ ಡಿಫೈನ್ ಮಾಡಿದ್ದಾರೆ ಅಂತಂದ್ರೆ, ಇಂಟಿಜರ್ ಕಾನ್ಸ್ಟೆಂಟ್ ಬೋತ್ ದಿ ನೆಗೆಟಿವ್ ನಂಬರ್ಸ್ ಅಂಡ್ ದಿ ಪಾಸಿಟಿವ್ ನಂಬರ್ಸ್, ನೆಗೆಟಿವ್, 0 ಮತ್ತೆ ಪಾಸಿಟಿವ್ ನಂಬರ್ಸ್. ರಿಯಲ್ ಅಂಡ್ ದಿ ಫ್ಲೋಟಿಂಗ್, ರಿಯಲ್ ನಂಬರ್ಸ್ ಮೀನ್ಸ್ ದಟ್ ಈಸ್ ಇರ್ರಾಷನಲ್ ನಂಬರ್ಸ್ ಆಲ್ಸೋ ಬರುತ್ತೆ. ರೂಟ್ 25 ಆರ್ 2√75 ಈ ಥರ ರೂಟ್ ವ್ಯಾಲ್ಯೂಸು ಬರುತ್ತೆ. ಅಂಡ್ ಆಲ್ಸೋ ಫ್ಲೋಟ್ ವ್ಯಾಲ್ಯೂಸ್ ಅಂತ ಅಂದರೆ ಲೈಕ್ ಡೆಸಿಮಲ್ ಪಾಯಿಂಟ್ಸ್. ಫ್ಲೋಟ್ ಮೀನಿಂಗ್ ಡೆಸಿಮಲ್ ಪಾಯಿಂಟ್, ಲೈಕ್ ಪೈ ವ್ಯಾಲ್ಯೂ ಯಾವ ರೀತಿ ಡಿಫೈನ್ ಮಾಡ್ತೀರಾ? 3.14. ಆ್ಯಂಡ್ 22/7 ಅನ್ನೋದು ಫ್ರ್ಯಾಕ್ಷನಲ್ ವ್ಯಾಲ್ಯೂ. ಸೊ ಇದನ್ನ ಡೆಸಿಮಲ್ ವ್ಯಾಲ್ಯೂ ಅಲ್ಲಿ ಈ ರೀತಿ ಡಿಫೈನ್ ಮಾಡ್ತೀರಾ. ಲೈಕ್ ಅಂಡ್ ದ ಕ್ಯಾರೆಕ್ಟರ್ಸ್ ಅಂತ ಅಂದರೆ ಎನಿ ಸೆಟ್ ಆಫ್ ದಿ ಸಿ ವ್ಯಾಲಿಡ್ ಕ್ಯಾರೆಕ್ಟರ್ ಸೆಟ್ ಎನ್ಕ್ಲೋಸ್ ವಿತ್ ಇನ್ ದಿ ಕೋಡ್ಸ್ ಆಗಿರ್ಬೋದು, ಡಬಲ್ ಕೋಡ್ಸ್. ಇದು ಸಿಂಗಲ್ ಕೋಡ್ಸ್ ಅಂತ ಕರೀತಾರೆ, ದೆನ್ ಇದನ್ನ ಡಬಲ್ ಕೋಡ್ಸ್ ಅಂತ ಕರೀತಾರೆ. ಸೊ ಸಿಂಗಲ್ ಕ್ಯಾರೆಕ್ಟರ್ ಇನ್ ಎ ಸಿಂಗಲ್ ಕೋಡ್ಸ್ ಅಲ್ಲಿ ಅದನ್ನ ಕ್ಯಾರೆಕ್ಟರ್ ಅಂತ, ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ಅಂತ ಡಿಫೈನ್ ಮಾಡ್ತಾರೆ. ನೆಕ್ಸ್ಟ್ ಸ್ಟ್ರಿಂಗ್ ಲಿಟ್ರಲ್. ವಾಟ್ ಯು ಮೀನ್ ಬೈ ಸ್ಟ್ರಿಂಗ್ ಲಿಟ್ರಲ್ ಅಂತ ಅಂದ್ರೆ ಎನಿ ವರ್ಡ್ಸ್ ವಿಚ್ ಎನ್ಕ್ಲೋಸ್ಡ್ ವಿತ್ ಇನ್ ಎ ಡಬಲ್ ಕೋಡ್ಸ್ ಲೈಕ್ ಹೆಲ್ಲೋ ಅಂಡ್ ದಿ ಭರತ್. ಸೊ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಇನ್ ದಿ ಡಬಲ್ ಕೋಡ್ಸ್. ಸೊ ಡಬಲ್ ಕೋಡ್ಸ್ ಅನ್ನೋದ್ರೆ ಏನೂ ಇಲ್ಲ, ಈ ರೀತಿ ಒಳಗಡೆ ಏನೇ ಬಂದ್ರು ನೀವು ಏನಾದ್ರೂ ಬರೀರಿ, ಸೊ ಎನ್ಕ್ಲೋಸ್ಡ್ ಬೈ ದಿ ಕೋಡ್ಸ್ ಆಗಿರಬೇಕು. ನೆಕ್ಸ್ಟ್ ವೇರಿಯಬಲ್ಸ್. ವಾಟ್ ಯು ಮೀನ್ ಬೈ ವೇರಿಯಬಲ್ಸ್ ಅಂತ ಅಂದ್ರೆ ಇಟ್ ಕ್ಯಾನ್ ಚೇಂಜ್. ಸೊ ಇದು ಪರ್ಮನೆಂಟ್ ಆಗಿರಲ್ಲ. ಕಾನ್ಸ್ಟೆಂಟ್ ಅಂದ್ರೆ ಇಟ್ ಕ್ಯಾನ್ ಸ್ಟೋರ್ ದಿ ಪರ್ಮನೆಂಟ್ ವ್ಯಾಲ್ಯೂಸ್, ಇಟ್ ಕೆನಾಟ್ ಬಿ ಚೇಂಜ್. ವೇರಿಯಬಲ್ಸ್ ಅಂತಂದ್ರೆ ಚೇಂಜ್ ಆಗ್ತಾ ಇರುತ್ತೆ. ಸೊ ವೇರಿಯಬಲ್ ಅನ್ನೋದನ್ನ ಯಾವ ರೀತಿ ನೆನ್ಪಿಟ್ಕೊಳ್ಳಿ ಅಂತಂದ್ರೆ, ಇವಾಗ ನೀವು ಕಂಟೈನರ್, ಅಮ್ಮ ಏನ್ ಮಾಡ್ತಾರೆ, ಸಾಲ್ಟಿಗೆ ಒಂದು ಕಂಟೈನರು, ನೆಕ್ಸ್ಟ್ ಪೆಪ್ಪರ್ಗೆ ಒಂದು ಕಂಟೈನರ್, ನೆಕ್ಸ್ಟ್ ಚಿಲ್ಲಿ ಪೌಡರ್ಗೆ ಒಂದು ಕಂಟೈನರ್. ವೇರಿಯಬಲ್ ಅಂದ್ರೆ ಏನಂತಂದ್ರೆ, ನೀವು ಈ ತರ ಡಬ್ಬಿಗಳು ಬಾಕ್ಸ್ ಇರುತ್ತೆ, ಅದನ್ನ ವೇರಿಯಬಲ್, ನೀವು ಅದರೊಳಗೆ ಏನ್ ಬೇಕಾದ್ರೂ ಸ್ಟೋರ್ ಮಾಡ್ಬೋದು. ಸೊ ಇಟ್ ಈಸ್ ಎ ನೇಮ್ಡ್ ಮೆಮೊರಿ ಲೊಕೇಶನ್. ಸೊ ಇಲ್ಲಿ ನೇಮ್ ನಾನು ಏನ್ ಮಾಡಿದೀನಿ, ಸಾಲ್ಟು, ಪೆಪ್ಪರು ಮತ್ತೆ ಚಿಲ್ಲಿ ಪೌಡರ್, ಇದೆಲ್ಲ ಮೆಮೊರಿ ಲೊಕೇಶನ್, ನೇಮ್ಡ್ ಮೆಮೊರಿ ಲೊಕೇಶನ್ ಯೂಸ್ಡ್ ಟು ಸ್ಟೋರ್ ವಾಟ್ ಯು ಆರ್ ಗೋಯಿಂಗ್ ಟು ಸ್ಟೋರ್, ಲೈಕ್ ಚಿಲ್ಲಿ, ಸಾಲ್ಟ್, ಇವೆಲ್ಲ ವ್ಯಾಲ್ಯೂಸು. ಸೊ ಇಟ್ ವ್ಯಾಲ್ಯೂಸ್ ಕ್ಯಾನ್ ಬಿ ಚೇಂಜ್ ಡ್ಯೂರಿಂಗ್ ದಿ ಎಕ್ಸಿಕ್ಯೂಷನ್. ನೀವು
ಆಲ್ಟ್ರೇಷನ್ ಮಾಡ್ಬೋದು. ಸೊ ನೀವು ಇದು ಫುಲ್ ಚಿಲ್ಲಿ ಖಾಲಿ ಆದಮೇಲೆ ಇಲ್ಲ ಚಿಲ್ಲಿ ಇದ್ದಂಗೆ ಬೇಕಾದ್ರೆ ನೀವು ಮಿಕ್ಸ್ಡ್ ವರ್ಷನ್ ಲೈಕ್ ಚಾಟ್ ಮಸಾಲ ಹಾಕ್ಬೋದು, ಚಿಲ್ಲಿ ಪೌಡರ್, ಸಾಲ್ಟ್ ಪೌಡರ್ ಅಂಡ್ ಪೆಪ್ಪರ್ ಪೌಡರ್ ಅಂಡ್ ಆಲ್ಸೋ ಚಾಟ್ ಮಸಾಲ ಫಾರ್ ಪ್ರಿಪೇರಿಂಗ್ ದಿ ಪಾನಿಪುರಿ. ಸೊ ಇದು ಪಾನಿಪುರಿ ಅನ್ನೋದು ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ದಿಸ್ ಈಸ್ ಹೌ ಆಕ್ಚುಲಿ ವೇರಿಯೇಬಲ್ಸ್ ಆರ್ ವರ್ಕಿಂಗ್. ಈ ರೀತಿ ಅನಾಲಜಿ ಪ್ರಕಾರ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ವೇರಿಯೇಬಲ್ಸ್ನ ಡಿಕ್ಲರೇಷನ್ ಅಂಡ್ ಇನಿಷಿಯಲೈಸೇಷನ್ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ, ಸೊ ಇದು ಏಜ್ ಇಸ್ ಇಕ್ವಲ್ಸ್ ಟು 21. ಆ ಏಜು ಯಾವ ಟೈಪ್ ಅನ್ನೋದನ್ನು ಡಿಫೈನ್ ಮಾಡಬೇಕು. ದಟ್ಸ್ ವೈ ಇಂಟ್ ಏಜ್ ಇಸ್ ಇಕ್ವಲ್ಸ್ ಟು 21. ಇಯರ್ ಇಂಟ್ ಅನ್ನೋದು ಏನು, ಡೇಟಾ ಟೈಪ್. ಏಜ್ ಅನ್ನೋದು ಐಡೆಂಟಿಫೈಯರ್ ಆರ್ ದಿ ವೇರಿಯಬಲ್. ಐಡೆಂಟಿಫೈಯರ್ ಅಂದ್ರೂ ಒಂದೇ, ಇಲ್ಲಿ ವೇರಿಯಬಲ್ ಅಂದ್ರೆ ಒಂದೇ. 21 is the constant value, that is here the integer constant value. ಸೊ ನೀವು ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕಾಮನ್ ಡೇಟಾ ಟೈಪ್ಸ್. ವಾಟ್ ಆರ್ ದ ಮೇಜರ್ ಪಾಸಿಬಲ್ ಡೇಟಾ ಟೈಪ್ಸ್ ಇನ್ ಸಿ ಲ್ಯಾಂಗ್ವೇಜ್ ಅಂತ ಬಂದರೆ 4 ಡೇಟಾ ಟೈಪ್ಸ್ ಇದೆ. 1 ಇಂಟೀಜರ್, ಕ್ಯಾರೆಕ್ಟರ್, ಫ್ಲೋಟ್ ಆ್ಯಂಡ್ ದಿ ಡಬಲ್. ಇಂಟೀಜರ್ ಅಂತ ಅಂದರೆ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವ್ಯಾಲ್ಯೂಸ್. ಸೊ ಡಿಕ್ಲರೇಷನ್ ನೀವು ಅಬ್ಸರ್ವ್ ಮಾಡಿ. ದೆನ್ ಕ್ಯಾರೆಕ್ಟರ್ ಅಂತ ಅಂದರೆ ಇಟ್ಸ್ ನಥಿಂಗ್ ಬಟ್ ಸ್ಟ್ರಿಂಗ್ ವ್ಯಾಲ್ಯೂಸ್. ಪೈಥಾನ್ ಮತ್ತು ಜಾವಾದಲ್ಲಿ ಸ್ಟ್ರಿಂಗ್ ವ್ಯಾಲ್ಯೂಸ್ ಇರುತ್ತಲ್ಲ, ಸೊ ಎನ್ಕ್ಲೋಸ್ಡ್ ಬೈ ದಿ ಸಿಂಗಲ್ ಕೋಟ್ಸ್ ಆ್ಯಂಡ್ ದಿ ಡಬಲ್ ಕೋಟ್ಸ್. ನೆಕ್ಸ್ಟ್ ಫ್ಲೋಟ್ ವ್ಯಾಲ್ಯೂಸ್ ಅಂದರೆ ಓನ್ಲಿ ಡೆಸಿಮಲ್ ವ್ಯಾಲ್ಯೂಸ್. ಸೊ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ ಅಂತ ಕರೀತಾರೆ. ಫ್ಲೋಟ್ಗೂ ಮತ್ತು ಡಬಲ್ ವ್ಯಾಲ್ಯೂಸ್ಗೆ ಏನು ಪ್ರಿಸಿಷನ್ ಅಂತ ಅಂದರೆ, ಈಗ 3.14159. ಸೊ ಫ್ಲೋಟ್ ವ್ಯಾಲ್ಯೂ ಏನು ಮಾಡುತ್ತೆ ನಿಮಗೆ 3.14 ಅಂತಂದರೆ ಇಲ್ಲಿ ಅಕ್ಯುರೇಟ್ ಅಂದರೆ ಡಬಲ್, ಇದು ಡಬಲ್ಲು, ಇದು ಫ್ಲೋಟು. ಸೊ ಡಬಲ್ ಏನು ಮಾಡುತ್ತೆ ಅಂತ ಅಂದರೆ ಮೋಸ್ಟ್ ಅಕ್ಯುರೇಟ್ ವ್ಯಾಲ್ಯೂಸ್ನ ಫಿಲ್ ಮಾಡುತ್ತೆ, ಅಂದರೆ ಲೈಕ್ ಮುಂದೆ ವ್ಯಾಲ್ಯೂಸ್ನ ಕಂಟಿನ್ಯೂ ಮಾಡಿದೆ. ಫ್ಲೋಟ್ ಏನು ಮಾಡುತ್ತೆ, ಸಿಂಪ್ಲಿಫೈ ವ್ಯಾಲ್ಯೂಸ್. ಮೋಸ್ಟ್ ಅಕ್ಯುರೇಟ್ ವ್ಯಾಲ್ಯೂಸ್ ಬೇಕು ಅಂತಂದರೆ ನೀವು ಹೈಯೆಸ್ಟ್ ಪ್ರಿಸಿಷನ್ ಬೇಕು, ಪ್ರಿಸಿಷನ್ ವ್ಯಾಲ್ಯೂಸ್ ಬೇಕು ಅಂತಂದರೆ ಯು ಕ್ಯಾನ್ ಗೋ ಫಾರ್ ಡಬಲ್. ಸೊ ಡೇಟಾ ಟೈಪ್ ಅಂತಂದ್ರೆ ಏನು, ಯಾವ ಟೈಪ್ ಆಫ್ ಡೇಟಾನ ಡೇಟಾ ವೇರಿಯೇಬಲ್ಸಲ್ಲಿ ನೀವು ಸ್ಟೋರ್ ಮಾಡ್ತೀರಂತ. ವೇರಿಯೇಬಲ್ ಅಂದರೆ ನೇಮ್ಡ್ ಸ್ಟೋರೇಜ್ ಲೈಕ್ ದಿ ಕಂಟೈನರ್ ಅಂತ ಹೇಳಿದ್ನಲ್ಲ, ಆ ರೀತಿ. ನೆಕ್ಸ್ಟ್ ಕಾನ್ಸ್ಟ್ಯಾಂಟ್ ಇಸ್ ಎ ಫಿಕ್ಸ್ಡ್ ವ್ಯಾಲ್ಯೂ, ಯು ಕೆನಾಟ್ ಮಾಡಿಫೈ ಆರ್ ಯು ಕೆನಾಟ್ ಆಲ್ಟರ್. Next, declaration versus initialization. What do you mean by declaration versus initialization? Declaration is going to declare the values with, declare the name with no value. For example, you'll nodi, yeah, int age declares an integer variable named age. So idondu variable antanaadru kariri ನೀವು, or ಐಡೆಂಟಿಫೈಯರ್ ಅಂತನಾದ್ರೂ ಕರಿಬೋದು. ಸೊ ಇಟ್ಸ್ ಗೋಯಿಂಗ್ ಟು ಡಿಕ್ಲೇರ್ ದ ವ್ಯಾಲ್ಯೂ. ಸೊ ಇಲ್ಲಿ ಪಂಕ್ಚುಯೇಷನ್ ಅಂತಂದರೆ ಸೆಮಿಕೋಲನ್ ಮಸ್ಟ್ ಅಂಡ್ ಶುಡ್, ಇಲ್ಲಿ ಇದೆಯಲ್ಲ ಇದನ್ನು ಮಸ್ಟ್ ಅಂಡ್ ಶುಡ್ ಇರಬೇಕು. ಇನಿಷಿಯಲೈಸೇಷನ್ ಅಂತಂದರೆ ಸೇಮ್ ಡಿಕ್ಲರೇಷನ್ ವಿತ್ ದಿ ವ್ಯಾಲ್ಯೂಸ್ ಇದ್ದರೆ ಇನಿಷಿಯಲೈಸೇಷನ್, ಅಷ್ಟೇ ಡಿಫ್ರೆನ್ಸ್ ಏನೂ ಇಲ್ಲ. ಸೊ ಡಿಕ್ಲೇರ್ಸ್ ದಿ ಏಜ್ ಆ್ಯಂಡ್ ಗಿವ್ಸ್ ಇಸ್ ದಿ ಇನಿಷಿಯಲ್ ವ್ಯಾಲ್ಯೂ. ಸೊ ನೀವು 20ಇಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಆ ರೀತಿ ಇನಿಷಿಯಲ್ ಏಜ್ 20. ಸೊ ಇದು ಬೈ ಡಿಫಾಲ್ಟ್ ಇನಿಷಿಯಲ್ ಏಜ್ ಎಲ್ಲಿಂದ ತಗೊಳುತ್ತೆ ಅಂತಂದರೆ 0 ಇಂದ ತಗೊಳುತ್ತೆ. ನನಗೆ 0 ಇಂದ ಬೇಡ, ಸೊ ಐ ಆಮ್ ಗೋಯಿಂಗ್ ಟು ಇನಿಷಿಯಲೈಸ್ ಅ ವ್ಯಾಲ್ಯೂ, ಫ್ರಮ್ ದಟ್ ಯು ಆರ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್ ಅಂತಂದರೆ ಐ ಆಮ್ ಗೋಯಿಂಗ್ ಟು ಡಿಕ್ಲೇರ್ ಆಸ್ ವೆಲ್ ದಿ ಇನಿಷಿಯಲೈಸೇಷನ್ ಆಫ್ ವ್ಯಾಲ್ಯೂಸ್, ದಟ್ ಈಸ್ ಇನಿಷಿಯಲೈಸೇಷನ್. ನೆಕ್ಸ್ಟ್ ಕಮೆಂಟ್ಸ್ ಆ್ಯಂಡ್ ಸೆಮಿಕೋಲನ್ಸ್. ವಾಟ್ ಯು ಮೀನ್ ಬೈ ಕಮೆಂಟ್ ಸೆಕ್ಷನ್? ಫಾರ್ ಎಕ್ಸಾಂಪಲ್ ನೀವೀಗ ಪ್ರಿಂಟ್ ದಿ ಫಂಕ್ಷನ್ ದಟ್ ಈಸ್ ಈವನ್ ಆರ್ ಆಡ್ ಅಂತ ನೀವು ಡಿಫೈನ್ ಮಾಡಬೇಕು. ಈವನ್ ಆರ್ ಆಡ್ ಅಂತ ಫಂಕ್ಷನ್ ನೀವು ಡಿಫೈನ್ ಮಾಡೋದಕ್ಕೆ ಸ್ಪೆಸಿಫಿಕಲಿ ವಾಟ್ ಆರ್ ದ ಮೇಜರ್ ಚಾಲೆಂಜಸ್? ಫಾರ್ ಎಕ್ಸಾಂಪಲ್, ಇಫ್ n ಡಿವೈಡೆಡ್ ಬೈ 2 ಈಕ್ವಲ್ಸ್ ಟು 0 ಇದ್ರೆ ಈ ಕಂಡೀಷನ್ ನೀವು ಸ್ಪೆಸಿಫೈ ಮಾಡಬೇಕು. ಸೊ ಇದೇನು ಮಾಡ್ತಾ ಇದೆ ಅಂತ ನಾನು ಕಮೆಂಟ್ ಮಾಡಬೇಕಲ್ಲ, ಆ ಕಮೆಂಟ್ ಮಾಡೋದು ಪರ್ಪಸ್ಸು ನಿಮಗೆ ಪ್ರೋಗ್ರಾಮ್ ಆ್ಯಕ್ಚುಲಿ ಆ ಪರ್ಟಿಕ್ಯುಲರ್ ಲೈನ್ ಏನು ಮಾಡ್ತಾ ಇದೆ ಅಂತ ನಿಮ್ಗೆ ಅರ್ಥ ಆಗಲಿ ಅಂತ. ಸಿಂಗಲ್ ಲೈನ್ ಕಮೆಂಟ್, ಮಲ್ಟಿಪಲ್ ಲೈನ್ ಕಮೆಂಟ್, ದಿಸ್ ಈಸ್ ಹೌ ಆ್ಯಕ್ಚುಲಿ ವರ್ಕಿಂಗ್. ಯಾ, so as usual here we are come up with some of the examples that values. So single line comment ಅಂತಂದ್ರೆ using the double backslash, multi line comment ಅಂತಂದ್ರೆ using the backslash with the star. ಸೊ ಸ್ಟಾರು ಎರಡು ಕಡೆ ಒಳಗಡೆ ಎನ್ಕ್ಲೋಸ್ ಆಗಬೇಕು. ಇದೊಂದು ಟ್ರಿಕ್ ನೆನ್ಪಿಟ್ಕೊಳ್ಳಿ. ಸೊ ಸೇಮ್ ಬ್ಯಾಕ್ ಸ್ಲ್ಯಾಶ್ ಆ್ಯಂಡ್ ದಿ ಸ್ಟಾರ್ ಬ್ಯಾಕ್ ಸ್ಲ್ಯಾಶ್, ಇದು ಮಲ್ಟಿಪಲ್ ಲೈನ್ ಕಮೆಂಟ್ ಮಾಡೋದಕ್ಕೆ. ನೆಕ್ಸ್ಟು ಕಮೆಂಟ್ಸು ಪ್ರೋಗ್ರಾಮ್ ರನ್ ಆಗಬೇಕಾದ್ರೆ ಇಗ್ನೋರ್ ಮಾಡ್ತಾರೆ, ಇಗ್ನೋರ್ಡ್ ಬೈ ದಿ ಕಂಪೈಲರ್ಸ್. ಆ್ಯಂಡ್ ಮೋಸ್ಟ್ ಆಫ್ ದಿ ಸಿ ಸ್ಟೇಟ್ಮೆಂಟ್ಸ್ ಎಂಡ್ಸ್ ವಿತ್ ದಿ ಸೆಮಿಕೋಲನ್ನು ಸ್ಟೇಟ್ಮೆಂಟ್ಸ್ ಎಲ್ಲ ಎಂಡ್ ಆಗ್ತಾ ಇದೆ. ಸೊ ಇದೇ ಸ್ಟೇಟ್ಮೆಂಟ್ ಬೇರೆ, ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, ಸ್ಟೇಟ್ಮೆಂಟ್ 3, ನ್ಯೂಮರಸ್ ಸ್ಟೇಟ್ಮೆಂಟ್ಸ್ ಇದ್ದಾಗ ಎಂಡ್ ಆಗೋ ಕಂಡೀಷನ್ಸ್ ಯಾವುದರಿಂದ ಗೊತ್ತಾಗುತ್ತೆ ಅಂತಂದರೆ ಯೂಸಿಂಗ್ ದಿ ಸೆಮಿಕೋಲನ್ಸ್ ಆರ್ ದಿ
ಪಂಕ್ಚುಯೇಟರ್ಸ್ ಅಂತ ಕರೀತಾರೆ. ಪಂಕ್ಚುಯೇಟರ್ಸ್ ಅಂತ ಬಂದ್ರೂ ನೀವು ನೆನ್ಪಿಡ್ಕೋಬೇಕು. ಸೊ ವಾಟ್ ಆರ್ ದ ಮೇಜರ್ ಕಂಡೀಷನ್ಸ್. ನೆಕ್ಸ್ಟ್ ಕ್ವಿಕ್ ರಿವಿಷನ್ ಟೇಬಲ್. ಸೊ ಯು ಕ್ಯಾನ್ ಗೋ ಇಟ್. ಸೊ ಇಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಡೆನಿಸ್ ರಿಚೆ ಅವರು ಡೆವಲಪ್ ಮಾಡ್ತಾರೆ ಇನ್ ದ ಇಯರ್ ಆಫ್ 1972 ಇನ್ ದ ಪ್ಲೇಸ್ ಆಫ್ ಬೆಲ್ ಲ್ಯಾಬೊರೇಟರಿ. ಎವಲ್ಯೂಷನ್ ಫ್ರಮ್ BCPL to B then C, then it is a middle level language. ಸೊ ನೀವು ಇಲ್ಲೇ ಕನ್ಫ್ಯೂಷನ್ ಆಗ್ತಾರೆ. ಇಟ್ ಈಸ್ ನಾಟ್ ಎ ಲೋ ಲೆವೆಲ್ ಲ್ಯಾಂಗ್ವೇಜ್. ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಆಪ್ಷನ್ ಕೊಟ್ಟಿರ್ತಾರೆ. ಇಟ್ ಈಸ್ ಎ ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್. ಅಂಡ್ ಪ್ಯಾರಾಡಿಗಮ್ ಅಂತ ಬಂದ್ರೆ ಪ್ರೋಗ್ರಾಮಿಂಗ್ ಪ್ಯಾರಾಡಿಗಮ್ ಅಲ್ಲಿ ಇದು ಪ್ರೊಸೀಜರಲ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಎಲ್ಲಿಂದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಎಂಟ್ರಿ ಪಾಯಿಂಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಮೇನ್ ಫಂಕ್ಷನ್ ಇಂದ ಸ್ಟಾರ್ಟ್ ಆಗುತ್ತೆ. ಔಟ್ಪುಟ್ ಪ್ರಿಂಟ್ ಎಫ್ ಇಂದ ಪ್ರಿಂಟ್ ಮಾಡ್ತೀವಿ. ಇನ್ಪುಟ್ ಏನಾದ್ರು ತಗೊಂತಾ ಇದೀವಿ ಅಂತಂದ್ರೆ ಯೂಸಿಂಗ್ ದಿ ಸ್ಕ್ಯಾನ್ ಎಫ್ ಇಂದ ತಗೊಂತೀವಿ. ಎಡರ್ ಪಾಯಿಂಟ್ ಯಾವುದು ಅಂತಂದ್ರೆ ಇನ್ ದಿ ಪ್ರೀಡಿಸೆಸರ್ ವೆರಿ ಫಸ್ಟ್ ಲೈನ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಡಾಟ್ ಹೆಡರ್ ಪಾಯಿಂಟ್ ಅಂತ ಕರಿತೀವಿ. ದಿ ಸ್ಮಾಲೆಸ್ಟ್ ಯೂನಿಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎ ಟೋಕನ್ ಅಂತ ಡಿಫೈನ್ ಮಾಡ್ತೀವಿ. ರಿಸರ್ವ್ಡ್ ವರ್ಡ್ಸ್ ನ ಏನಂತ ಕರಿತೀವಿ, ಕೀವರ್ಡ್ಸ್ ಅಂತ ಕರಿತಾರೆ. ಕೀವರ್ಡ್ಸ್ ನ ಯಾವುದೇ ರೀತಿ ವೇರಿಯೇಬಲ್ಸ್ ಆಗಲಿ ಐಡೆಂಟಿಫೈಯರ್ ಆಗಿ ಯೂಸ್ ಮಾಡುವಾಗಿಲ್ಲ. ನೆಕ್ಸ್ಟ್ ನೇಮ್ ಅನ್ನೋದು ಐಡೆಂಟಿಫೈಯರ್. ಫಿಕ್ಸ್ಡ್ ವ್ಯಾಲ್ಯೂ ಇದ್ರೆ ಕಾನ್ಸ್ಟೆಂಟು. ನೇಮ್ಡ್ ಸ್ಟೋರೇಜ್ ಇದ್ದ ಅಂತಂದ್ರೆ it can be changed later, so it is variable. Case sensitivity, yes, so small letter a and the big letter a are not equal in this C. Next character. so a ಇದನ್ನ ಸಿಂಗಲ್ ಇದ್ರೆ ಕ್ಯಾರೆಕ್ಟರ್ ಅಂತ ಕರೀತಾರೆ, ಡಬಲ್ ಕೋಟ್ಸ್ ಅಲ್ಲಿ ಇದ್ರೆ ಸ್ಟ್ರಿಂಗ್ ಲಿಟ್ರಲ್ ಅಂತ ಕರೀತಾರೆ. ಇನ್ನ ಸ್ಟ್ರಿಂಗ್ ಲಿಟ್ರಲ್, ದಟ್ಸ್ ದ ಡಿಫ್ರೆನ್ಸ್. ನೆಕ್ಸ್ಟ್ ಮಸ್ಟ್ ರಿಮೆಂಬರ್ ದಿ ಬಾಕ್ಸ್. ಸೊ ನಾನು ಏನೇನು ಡಿಫೈನ್ ಮಾಡಿದ್ದೀನಿ ನೀವು ಇದನ್ನೆಲ್ಲ ಒಂದ್ಸಲ ರಿವಿಷನ್ ಮೈಂಡ್ ಮ್ಯಾಪ್ ತರ. ಸೊ ಇದು ಒಂದು ಮೇನ್ಲಿ ಯೂನಿಕ್ಸ್ ದಟ್ ಈಸ್ ಸ್ಟ್ರಾಂಗ್ಲಿ ಅಸೋಸಿಯೇಟೆಡ್ ವಿತ್ ದಿ ಸಿ. ಎಲ್ಲ ಪಾಯಿಂಟ್ಸ್ನ ಕವರ್ ಮಾಡಿದ್ದೀನಿ. ಆ್ಯಂಡ್ ನಾವು ಟು ಟೆಸ್ಟ್ ದ ಲ್ಯಾಂಗ್ವೇಜ್ ದಟ್ ವಾಟ್ ಯು ಹ್ಯಾವ್ ಲರ್ನ್ ಸೊ ಫಾರ್ ಟುಡೇ. ಸೊ ಹೂ ಡೆವಲಪ್ಡ್ ಟುಡೇ? ಸೊ ಡೆನಿಸ್ ರಿಡ್ಚೆ. ಸೊ ನಾನು ಆನ್ಸರು ಡಿಸ್ಪ್ಲೇ ಮಾಡಿದ್ದೀನಿ ನಿಮಗೆ ಟೆಸ್ಟ್ ಥರ. ಸೊ ನೀವು ಕ್ಲಿಯರ್ ಆಗಿ ನಿಮ್ಮ ನಾಲೆಡ್ಜ್ನ ಟೆಸ್ಟ್ ಮಾಡ್ಕೊಳ್ಳಿ. ಸಿ ವಾಸ್ ಡೆವಲಪ್ಡ್ ಅರೌಂಡ್ 1972. ಸಿ ವಾಸ್ ಡೆವಲಪ್ಡ್ ಅಟ್ ಬೆಲ್ ಲ್ಯಾಬೊರೇಟರೀಸ್. ನೆಕ್ಸ್ಟ್ ಕರೆಕ್ಟ್ ಎವಲ್ಯೂಷನ್, ದಟ್ ಈಸ್ ಫಸ್ಟ್ BPCL, then B, then C, option C. Next, C is generally classified as middle level language. ಇದನ್ನು ನೆನ್ಪಿಟ್ಕೊಳ್ಳಿ, ನಾಟ್ low level language or machine language. Next, execution starts from main function. Next, smallest individual unit C is called token. Next, which is keyword, marks, student, return and the number. So return is the keyword. Then which is valid identifier. So ಇದು ಯಾಕಾಗಲ್ಲ, cannot start with the digit. Next to student name. ಸೊ ಇಲ್ಲಿ ಅಂಡರ್ಸ್ಕೋರ್ ಬರಬೇಕಾಗಿದ್ದು, ಸ್ಪೇಸ್ ಇಲ್ಲ, ಸೊ ಇದು ಆಗಲ್ಲ. ಆ್ಯಂಡ್ ಸ್ಟೂಡೆಂಟ್ ನೇಮ್ ಇದು ಆ್ಯಕ್ಚುಲಿ ಕರೆಕ್ಟ್ ಆಗಿದೆ. ನೆಕ್ಸ್ಟು ಇದು ಕರೆಕ್ಟ್ ಆನ್ಸರ್. ಫ್ಲೋಟ್ ಯಾಕಾಗಲ್ಲ ಅಂತಂದರೆ ಫ್ಲೋಟ್ ಈಸ್ ಎ ಕೀವರ್ಡ್, ಇಟ್ ಕೆನಾಟ್ ಆ್ಯಕ್ಟ್ ಆಸ್ ಎ ಐಡೆಂಟಿಫೈರ್. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಇಟ್ ಕೆನಾಟ್ ಆ್ಯಕ್ಟ್ ಆಸ್ ಎ ಐಡೆಂಟಿಫೈರ್. ನೆಕ್ಸ್ಟ್ ವಿಚ್ ಈಸ್ ದಿ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್. ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂತ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಇದನ್ನ ಏನಂತ ಕರೀತಾರೆ, ಡಬಲ್ ಕೋಟ್ಸಲ್ಲಿ ಇದ್ರೆ ಸ್ಟ್ರಿಂಗ್ ಲಿಟ್ರಲ್ ಅಂತ ಕರೀತಾರೆ, ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸಿಂಗಲ್ ಕೋಟ್ಸಲ್ಲಿ ಇದ್ರೆ ಕ್ಯಾರೆಕ್ಟರ್ ಅಂತ ಕರೀತಾರೆ. ಸೊ ಆಪ್ಷನ್ ಎ. ಸೊ ಇದು ಇನ್ವ್ಯಾಲಿಡ್ ಇವೆರಡು, ಓನ್ಲಿ ಕ್ಯಾರೆಕ್ಟರ್ಸ್ ಇದ್ರೆ. ಸಿಂಗಲ್ ಕೋಟ್ಸಲ್ಲಿ ಎನ್ಕ್ಲೋಸ್ಡ್ ಆಗಿದೆ. ಇನ್ನು ಮತ್ತೆ ಒಂದೊಂದ್ಸಲ ಹೇಳ್ತೀನಿ ನೋಡಿ. ಸಿಂಗಲ್ ಕೋಟ್ಸಲ್ಲಿ ಇದ್ರೆ ಕ್ಯಾರೆಕ್ಟರ್ ಅಂತ ಕರೀತಾರೆ. ಸೊ ಡಬಲ್ ಕೋಟ್ಸಲ್ಲಿ ಇದ್ರೆ ಸ್ಟ್ರಿಂಗ್ ಲಿಟ್ರಲ್ ಅಂತ ಕರೀತಾರೆ. ಯಾ, ವಿಚ್ ಇಸ್ ಸ್ಟ್ರಿಂಗ್ ಲಿಟ್ರಲ್? ಡಬಲ್ ಕೋಟ್ಸಲ್ಲಿ ಇರೋದು. ಯಾ. ನೆಕ್ಸ್ಟ್, which statement is true? C is not a case sensitive. C is a case sensitive. C has no variable. Keyword can be identified. So C is case sensitive is the correct answer. Idu not small a and the capital A are not equal. Next, C has no variables. Variables idde irbeku programming language andre. Keywords can be identifiers. No, cannot be identifiers. Next, int age is equals to 20. Age is identifier or the variable. Next, so keyword ಆಗಲ್ಲ. ಕೀವರ್ಡ್ ಯಾವ್ದು ಇದರಲ್ಲಿ? ಇಂಟ್ ಅನ್ನೋದು ಮಾತ್ರ. ಕಾನ್ಸ್ಟೆಂಟ್ ಯಾವುದು? 20. ಆಪರೇಟರ್ಸ್ ಅಂತ ಅಂದರೆ ಇದು ಈಕ್ವಲ್ಸ್ ಟು. ಸೊ ನಿಮಗೆ ಸ್ಪೆಸಿಫೈ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಂಟ್ ಏಜ್ ಇಸ್ ಈಕ್ವಲ್ಸ್ ಟು 20. 20 ಈಸ್ ಎ ಇಂಟಿಜರ್ ಕಾನ್ಸ್ಟೆಂಟ್. ನೆಕ್ಸ್ಟ್, ಹೆಡರ್ ಫೈಲ್ ಅಸೋಸಿಯೇಟೆಡ್ ವಿತ್ ಎ printf. ವಾಟ್ ಆರ್ ದ ಹೆಡರ್ ಫೈಲ್? ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಲೈಬ್ರರಿ ಹೆಡರ್ ಫೈಲ್. ಯಾ. ನಾವು ಫೈನಲ್ ಸೆಲ್ಫ್ ಟೆಸ್ಟ್ ಚೆಕ್ ಲಿಸ್ಟು. ಸೊ ನೀವು ಇದನ್ನೆಲ್ಲ ಕವರ್ ಮಾಡಿದ್ದೀರಾ ಅಂತ ಒನ್ಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಲೆಬಸ್ ಐ ಆಮ್ ಗೋಯಿಂಗ್ ಟು
come up with the C instruction. In that, I'm going to conclude type of declaration, arithmetic instructions, integer float conversion, ಅಸೈನ್ಮೆಂಟ್ ಕನ್ವರ್ಷನ್, ಆಪರೇಟರ್ಸ್ ಅಂದ್ರೆ ಏನು, ಆಪರೇಟರ್ಸ್ ಅಲ್ಲಿ ಟೈಪ್ಸು, ಆಪರೇಟರ್ಸ್ ಹೈರಾರ್ಕಿ, ಮತ್ತೆ ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸ್ ಯಾವ ರೀತಿ ಜಂಪ್ ಆಗುತ್ತೆ, ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಲೈಕ್ ಲೂಪ್ಸಿಂಗ್ ಕಂಡೀಷನ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಫಾರ್ಮ್ಯಾಟೆಡ್ ಆ್ಯಂಡ್ ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಿ ಯು ಇನ್ ದ ಡೇ ಟು. ಥ್ಯಾಂಕ್ ಯು. ಕೀಪ್